ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ರಾಜ್ಯದಲ್ಲಿ ನಕ್ಸಲ್ ಯುಗಾಂತ್ಯ ಆಗಿದೆ. ಕಾಂಗ್ರೆಸ್ ಸರ್ಕಾರ ನಕ್ಸಲರನ್ನು ಸರೆಂಡರ್ ಮಾಡಿಸ್ಕೊಂಡಿದೆ. ಆ ಮುಖಾಂತರ ನಾವು ನಕ್ಸಲ್ ಹೋರಾಟಕ್ಕೆ ಯುಗಾಂತ್ಯವನ್ನು ಆಡಿದ್ದೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ನಕ್ಸಲರನ್ನು ಶರಣಾಗತಿಗೆ ಸ್ವಾಗತ ಮಾಡೋ ಸಂದರ್ಭದಲ್ಲಿ ಹೇಳಿದರು. ಇದೀಗ ಭಾಳಷ್ಟು ವಾದ ವಿವಾದಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕರ್ನಾಟಕದಲ್ಲಿ ಮತ್ತೆ ಆಪರೇಷನ್ ಹಸ್ತದ ವಾಸನೆ ಹೊಡೆದಿದೆ. JDSನ 18 ಶಾಸಕರಲ್ಲಿ ಸುಮಾರು 13 ಶಾಸಕರನ್ನು ಸನ್ಮಾನ್ಯ DK ಶಿವಕುಮಾರ್ ಅವರು ಸೆಳೆದಿದ್ದಾರೆ ಅಂತೇಳಿ ಸುದ್ದಿ ಹಬ್ಬುತ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕಾಂಗ್ರೆಸ್ ಒಳಗಿನ ಆಂತರಿಕ ಪವರ್ ಶೇರಿಂಗ್ ವಿಚಾರ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಆ ಮುಖಾಂತರ ಡಿನ್ನರ್ ಪಾಲಿಟಿಕ್ಸ್ ಹೆಸರಿನಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿ ಆಂತರಿಕ ಕಿತ್ತಾಟ ಕಚ್ಚಾಟ ಆರಂಭ ಆಗಿರುವಂಥದ್ದು. ಹಾಗಂತ ಭಾರತೀಯ ಜನತಾ ಪಕ್ಷದವರೇನು ಕಡಿಮೆ ಇಲ್ಲ. ದೆಹಲಿಯಲ್ಲಿ ಒಂದು ಟೀಮು, ಬೆಂಗಳೂರಿನಲ್ಲಿ ಮತ್ತೊಂದು ಟೀಮು, ಇನ್ನು ತಟಸ್ಥ ಟೀಮು. ಹಾಗಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇವತ್ತು ನಮ್ಮ ಜೊತೆ 4 ಪಕ್ಷದವರು ಇದ್ದಾರೆ. ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಅಮ್ಜದ್ರವರಿದ್ದಾರೆ, ಇನ್ನು ಭಾರತೀಯ ಜನತಾ ಪಕ್ಷದ ಯದುವೀರ್ ಅವರಿದ್ದಾರೆ, ಜೊತೆಗೆ JDS ಪಕ್ಷದ ವೀರಣ್ಣ ಮತ್ತು ತಿಮ್ಮೇಗೌಡರಿದ್ದಾರೆ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರಿದ್ದಾರೆ ಮತ್ತು ವಕ್ತಾರರಾಗಿರ್ತಕ್ಕಂಥ ಹಾಗೂ ವಕೀಲರು ಆಗಿರ್ತಕ್ಕಂಥ ಸೂರ್ಯ ಮುಕುಂದರಾಜ್ ಮತ್ತು ಅವರ ಸಂಗಡಿಗರಿದ್ದಾರೆ. ನಾನು ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ನಲ್ಲಿ ಈಗಾಗಲೇ ಆಂತರಿಕ ಕಚ್ಚಾಟ ಆರಂಭ ಆಯಿತಾ? ತಾವು DK ಶಿವಕುಮಾರ್ ಅತ್ಯಾಪ್ತರು ಅನ್ನೋ ಕಾರಣಕ್ಕೆ ಕೇಳ್ತೀರಿ. ಅವ್ರು ನೋಡಿದ್ರೆ ಸತ್ತು ಸಂಹಾರ ಯಾಗವನ್ನು ಮಾಡಿಸ್ತಿದ್ದಾರೆ. ಮತ್ತೊಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ಗೆ ಅವಕಾಶ ಕೊಡ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಕಿತ್ತಾಟ ಯಾವಾಗಿಂದ ಆರಂಭ ಆಗುತ್ತೆ? ಯಾವತ್ತು ಕುರ್ಚಿ ಹಿಡ್ಕೊಂಡು ಪರಸ್ಪರ ಹೊಡೆದಾಡೋದು ನೀವು? DK ಶಿವಕುಮಾರ್ ಅವರು ಯಾವತ್ತೂ ಕೂಡ ಯಾವತ್ತು ಹೊಡೆದಾಡೋದಂತಪ್ಪ ಸ್ಟಾರ್ಟ್ ಮಾಡಿ ಆಮೇಲೆ ನನಗೆ ಹೇಳಿ. ನಾವು ಹೊಡೆದಾಡೋವಂಥದ್ದು ಯಾವುದೂ ಇಲ್ಲ. ನಮ್ಮ ಪಕ್ಷ ಬಲಿಷ್ಠವಾಗಿದೆ. ನಮ್ಮ ಪಕ್ಷ ಸಿದ್ಧಾಂತದ ಮೇಲೆ ನಡೀತಾ ಇದೆ. ನಮ್ಮ ಪಕ್ಷ ಕಾರ್ಯಕರ್ತರ ಮೇಲೆ ನಡೀತಾ ಇದೆ. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇಬ್ಬರು ಪಕ್ಷದ 2 ಜೋಡೆತ್ಕೊಳ್ತಾರ. ಅವರಿಬ್ಬರೂ ಕೂಡ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಸರ್ಕಾರ ಒಳ್ಳೆ ಹೆಸರು ತೊಗೊಂಡೋಗ್ತಾ ಇದೆ. ಪಕ್ಷದಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಅಧ್ಯಕ್ಷ ಆಗಬೇಕು ಅಂತ ಆಸೆ ಇಟ್ಕೊಳ್ಳೋದು ತಪ್ಪಲ್ಲ. ಇವತ್ತು DK ಶಿವಕುಮಾರ್ ಅವರು ಮುಂಚೆಯಿಂದನೂ ಕೂಡ ಅವರು ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಮುಂಚೆ ಕೂಡ ಹೋಮವನ್ನು ಮಾಡಿಸಿದ್ರು ಪಕ್ಷದ ಕಚೇರಿನಲ್ಲಿ. ಎಲ್ಲರೂ ಕೂಡ ಆಗಮಿಸಿದ್ರು. ಸೊ DK ಶಿವಕುಮಾರ್ ದೇವೇಗೌಡರ ಕುಟುಂಬದವ್ರ ಥರ ಅಲ್ಲ, ನಿಂಬೆಹಣ್ಣ ಕೈಯಲ್ಲಿ ಇಟ್ಕೊಂಡು ಓಡಾಡಲ್ಲ. ಬೇರೆಯವ್ರಿಗೆ ಮೊಟ್ಟೆ ಹಾಕ್ಸಿ ಇದರಲ್ಲಿ ಕತ್ತೆ ಮಾಂಸ ಯಡಿಯೂರಪ್ಪ ಅವ್ರ ಥರ ಅಲ್ಲ. ಯಡಿಯೂರಪ್ಪ ಅವರು ಆಶ್ಲೇಷ ಬಲಿ ಕೊಡುವಂಥದ್ದಾಗಿರ್ಬೋದು, ಇದರಲ್ಲಿ ಕೇರಳದಲ್ಲಿ ಕತ್ತೆ ಮಾಂಸ ಬಲಿ ಕೊಡುವಂಥದ್ದಾಗಿರ್ಬೋದು, ಅಧಿಕಾರಕ್ಕೋಸ್ಕರ ಬಲಿ ಕೊಡೋದು, ಶತ್ರು ಸಂಹಾರ ಮಾಡೋದು ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರು. DK ಶಿವಕುಮಾರ್ ಅವರು ಪಕ್ಷದ ಕಾರ್ಯಕರ್ತರನ್ನ ಇಟ್ಕೊಂಡಿದ್ದಾರೆ. ಪಕ್ಷದ ಕೆಲಸನೇ ಅವ್ರಿಗೆ ಹೋಮ ಇದ್ದಂಗೆ. ಯಾರನ್ನು ಸಂಹಾರ ಮಾಡುವಂಥ ಹೋಮಗಳಿಗಾಗಿರ್ಬೋದು ಯಾವುದಕ್ಕೂ DK ಶಿವಕುಮಾರ್ ಅವರು ಕೈ ಹಾಕಲ್ಲ. ಅಂತ ಒಂದು ದುಶ್ಚಟಗಳು ಅವರಲ್ಲಿ ಇಲ್ಲ. ಆ ದುರ್ಗುಣನೂ ಕೂಡ DK ಶಿವಕುಮಾರ್ ಅವರಲ್ಲಿ ಇಲ್ಲ. ಅದೇನಿದ್ರು 2 ಪಕ್ಷಗಳಲ್ಲಿ ಮಾತ್ರ ಇರುವಂಥದ್ದು. ಇವತ್ತು ನಾವು ಒಗ್ಗಟ್ಟಾಗಿದ್ದೀವಿ, ಸಂಘಟಿತರಾಗಿದ್ದೀವಿ, ಪಕ್ಷ ಚೆನ್ನಾಗಿ ನಡೀತಾ ಇದೆ. 2028ಕ್ಕೂ ನಮ್ಮದೇ ಅಧಿಕಾರ. ನಾನು ಮಾತಾಡ್ತೇನೆ. ರಾಜ್ಯದಲ್ಲಿ ನಕ್ಸಲ್ ಸರೆಂಡರ್ ವಿಚಾರ ಸಂಬಂಧಪಟ್ಟ ತಾವು ಕೂಡ ಚಿಕ್ಕಮಗಳೂರು ಜಿಲ್ಲೆಯವರು ಕಮ್ಯುನಿಸ್ಟ್ ಪಕ್ಷದ ನಾಯಕರಿದ್ದೀರಾ. ನಿಮಗೂ ಕೂಡ ಎಲ್ಲ ಸಿದ್ಧಾಂತ ವೈರುಧ್ಯಗಳಿರ್ಬೋದು, ಆದರೆ ನೀವು ಸ್ವಲ್ಪ ಅವ್ರಿಗೆ ಸಿಂಪತೈಸರು. ಇದು ಒಳ್ಳೆ ಬೆಳವಣಿಗೆ ಅಂತೀರಾ? ನೋಡಿ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಕ್ಸಲರನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥ ಏನು ಪ್ರಯತ್ನ ಇದೆ, ಅದು ಭಾರತ ಕಮ್ಯುನಿಸ್ಟ್ ಪಕ್ಷ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತದೆ. ಇವತ್ತು ನಕ್ಸಲ್ ಚಳವಳಿಯಿಂದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ಸಮಸ್ಯೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ CPI ಬಹಳ ಮುಂಚೆನಿಂದನೂ ಕೂಡ ನಕ್ಸಲ್ ಚಳವಳಿಯಲ್ಲಿ ಇರ್ತಕ್ಕಂಥ ಯಾರು ಇವತ್ತು ಹೋರಾಟಗಾರರಿದ್ದಾರೆ ಅವರು ಆ ಮಾರ್ಗವನ್ನು ತ್ಯಜಿಸಿ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಚಳವಳಿಗೆ ಬರಬೇಕು ಅಂಥೇಳಿ ನಾವು ನಮ್ಮ ಎಲ್ಲ ಸಮ್ಮೇಳನಗಳ ಸಂದರ್ಭಗಳಲ್ಲಿ ಕರೆಯನ್ನು ಕೊಟ್ಟಿದ್ದೀವಿ. ಅಂಥ ಒಂದು ಕರೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ನಕ್ಸಲರನ್ನ ಮುಖ್ಯವಾಹಿನಿಗೆ ಕರೆತರ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಖಂಡಿತವಾಗ್ಲೂ ಕೂಡ ಇದು ಉತ್ತಮವಾಗಿರ್ತಕ್ಕಂಥ ಪ್ರಯತ್ನ, ಇದು ಸ್ವಾಗತಾರ್ಹ. ಭಾರತ ಕಮ್ಯುನಿಸ್ಟ್ ಪಕ್ಷದವರು ನಕ್ಸಲರ ಸರೆಂಡರನ್ನು ಸ್ವಾಗತ ಅಂತ ಹೇಳಿದರು. ಮಾನ್ಯ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಹೇಳ್ತಾರೆ 2026ರ ವೇಳೆಗೆ ಇಡೀ ದೇಶದಾದ್ಯಂತ ನಕ್ಸಲ್ ಮುಕ್ತ ಭಾರತವನ್ನು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಛತ್ತೀಸ್ಗಢನಲ್ಲಿ 40 ಜನ ನಕ್ಸಲರನ್ನ ಸರೆಂಡರ್ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರದಲ್ಲಿ ಒಂದಷ್ಟು BJP ಮತ್ತು ಆಡಳಿತ ಪಕ್ಷದ ನಡುವೆ ಒಂದಷ್ಟು ವಾದ ವಿವಾದಗಳು ಇರ್ತಕ್ಕಂಥದ್ದು. ತಾವು ಇದನ್ನು ಒಪ್ತೀರಾ? ಸರ್ ನೋಡಿ, ಮುಖ್ಯವಾಹಿನಿಗೆ ಬರೋದನ್ನ ಎಲ್ಲರೂ ಸ್ವಾಗತಿಸ್ತಾರೆ. ಆದರೆ
ಯಾರು ಮುಖ್ಯವಾಹಿನಿಗೆ ಬರ್ತಾರೆ? ಯಾರು ಈ ಸಂವಿಧಾನದ ವಿರುದ್ಧವಾಗಿ, ಸಂವಿಧಾನದ ಪ್ರಜಾಸತ್ಮ ವಿರುದ್ಧವಾಗಿ ಯಾರು ಧಿಕ್ಕರಿಸಿ ಹೋದ್ರು, ಯಾರು ಪಶ್ಚಿಮ ಘಟ್ಟದಲ್ಲಿ ರಕ್ತದ ಓಕಳಿ ನಡೆಸಿದ್ರು, ಅವ್ರಿಗೆ ಯಾಕೆ ರೋಸಿ ವೆಲ್ಕಮ್ಮು? ಅವ್ರಿಗೆ ಯಾಕೆ ಅನ್ನೋಂಥ ದೊಡ್ಡದಂಥ ವೆಲ್ಕಮ್ ಅದಲ್ಲಿ? ಇಲ್ಲಿ ಬಾಣಂತಿಯರಿಗೆ ಯಾವುದೇ ಆದಂತ ಕೇಳ್ತಾ ಇಲ್ಲ, ಆದರೆ ನಕ್ಸಲರಿಗೆ ರಾಜಾತಿಥ್ಯ ಯಾಕೆ? ನಾವು ಕೇಳ್ತಾ ಇರೋದು ಏನು ಅಂತಂದ್ರೆ, ನೀವು ಅವರು ಶಸ್ತ್ರ ತ್ಯಾಗ ಮಾಡಿ ಶರಣರಾಗಬೇಕಾಗಿತ್ತು, ಅವರ ಬರೀ ಶರಣಾಗತರಾದ್ರು. ಶಸ್ತ್ರ ಎಲ್ಲಿ? ಒಬ್ಬ ವ್ಯಕ್ತಿ ಶಸ್ತ್ರವನ್ನು ಇಟ್ಕೊಂಡು ಹೋಗಿ ರಾಜ್ಯದ ವಿರುದ್ಧ, ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಂಥದ್ದು. ಶಸ್ತ್ರ ಏನಾಯ್ತು? ಜನಸಾಮಾನ್ಯರ ಪ್ರಶ್ನೆ ಏನಂತದ್ದು, ಅವರಿಗೆ ಯಾವ್ದು ಪುನರ್ವಸತಿ ಅಂತ ಕಲ್ಪಿಸಿ, ಆದರೆ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಗಳಾಗ್ಬೋದು, ಅವ್ರು ಮಾಡಿರ್ತಕ್ಕಂಥ ದೌರ್ಜನ್ಯಗಳಾಗ್ಬೋದು, ಎಲ್ಲನೂ ಸರ್ಕಾರದ ವಿರುದ್ಧವಾಗಿನೇ. ಅದು ಯಾವುದೇ ಸರ್ಕಾರ ವಿರುದ್ಧ ಆಗ್ಬೋದು, ಆದರೆ ಅವ್ರಿಗೆ ರಾಜ್ಯಾತೀತ ಯಾಕೆ ಕೊಟ್ರಿ? ನಾವು ಅದನ್ನೇ ಕೇಳ್ತಾ ಇರೋದು. ಆದರೆ ಅವರು ಯಾವ ಶಸ್ತ್ರಾಸ್ತ್ರಗಳನ್ನ ಎಲ್ಲಿ ಬಚ್ಚಿಟ್ಟಿದ್ರು? ಇವ್ರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ ಏನಂತಾರೆ, ಯುಗಾಂತಿ ಆಯ್ತು ನಕ್ಸಲ್ಗಳಂತ. ಏನ್ ಮುಖ್ಯಮಂತ್ರಿಗಳು ಹೋಗಿ ಏನು ನಕ್ಸಲ್ರ ಜನಗಣತಿ ಮಾಡಿದ್ರ? ಮುಖ್ಯಮಂತ್ರಿಗಳು ಜನಗಣತಿ ಮಾಡಿದ್ರೇನ್ರಿ? 6 ಜನ ಬಂದಿದಂಥದ್ದು ಆ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾದಂತ ರವೀಂದ್ರ ಮಿಸ್ಸಿಂಗು ಎಲ್ಲೋಯ್ತು ಶಸ್ತ್ರಾಸ್ತ್ರ? ವಿಕ್ರಮ್ ಗೌಡನ ಅದ್ ಮಾಡಿದಾಗ ಮಿಷಿನ್ ಗನ್ ಇತ್ತಿಂತದ್ದು. ಈ ತರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಈಗ ಮಾಯವಾಗಿದೆ. ಇದು ಎಲ್ಲಿ? ಇದನ್ನ ಪ್ರೇರೇಪಣೆ ಮಾಡಿದ್ಯಾರು? ಜನರಿಗಾಗಿ ಇವರು ಏನು ಮಾಡಿದ್ರು? ಇವರಿಗೆ ರಾಜಾತಿಥ್ಯ ಯಾಕೆ? ಇದು ಪ್ರಶ್ನಾತೀತವಾದದ್ದು. ಇವರ ಸರ್ಕಾರ ಪ್ರಶ್ನೆಯನ್ನ ಮಾಡ್ತಿದ್ರು. ಮೊನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ 40 ಜನ ನಕ್ಸಲರನ್ನ ಛತ್ತೀಸ್ಗಢನಲ್ಲಿ ಅಮಿತ್ ಶಾ ಅವರು ಸರೆಂಡರ್ ಮಾಡಿಸ್ಕೊಂಡಂತ ಸಂದರ್ಭದಲ್ಲಿ ಇವರ ವಾಯ್ಸ್ ಎಲ್ಲೋಗಿತ್ತು ಅಂತ ಕೇಳಿದ್ರು. ಇವರಿಗೆ ತಾಕತ್ತು ದಮ್ ಇಲ್ವಾ ಪ್ರಶ್ನೆ ಮಾಡ್ಲಿಕ್ಕೆ ಅಮಿತ್ ಶಾ ಅವರು ಅಂತ ಒಂದು ಮಾತನ್ನು ಕೂಡ ಹೇಳಿದ್ರು. ನಿಮ್ಗೆ ಆ ತಾಕತ್ತು ದಮ್ ಇದೆಯಾ ನಿಜವಾಗ್ಲೂ? ಅದೇ ತಾಕತ್ತು ದಮ್ ಇರೋದಕ್ಕೇನೆ 2009ರಲ್ಲಿ ಇಡೀ ರಾಷ್ಟ್ರದಲ್ಲಿ 687 ಡಿಸ್ಟ್ರಿಕ್ಟ್ಸ್ಗಳು ನಕ್ಸಲ್ ಪೀಡಿತವಾಗಿತ್ತು. 7,000ಕ್ಕೆ ಹೆಚ್ಚು ನಕ್ಸಲ್ ದಾಳಿಗಳಾಗಿದ್ದಂಥದ್ದು. ಇವತ್ತು 2023-24 ಇದರಲ್ಲಿ ಏನು 684 ಡಿಸ್ಟ್ರಿಕ್ಟ್ಸ್ಗಳಿತ್ತು, ಇವತ್ತು 40ರಿಂದ 60 ಡಿಸ್ಟ್ರಿಕ್ಟ್ಸ್ಗಳು ಬಂದಿದ್ದಂಥದ್ದಾಗಿದೆ. ಏನು ದಾಳಿ ಆಗಿತ್ತು ಆ ದಾಳಿಗಳು 2,000ಕ್ಕೆ ಬಂದಿದ್ದಾಗಿದೆ. ಅದೇ ತಾಕತ್ತು, ಅದೇ ದಮ್ಮು ಮಾನ್ಯ ಅಮಿತ್ ಶಾ ಅವರು ಇರೋದಕ್ಕೆ 2026 31ನೇ ತಾರೀಕಿಗೆ ನಕ್ಸಲರ ಪೂರ್ತಿ ನಿರ್ಮಾಣ ಮಾಡಿದಂಥದ್ದು. ಅದು ಹೇಳಿದಂಥದ್ದಾಗಲೇ ಇಡೀ ರಾಷ್ಟ್ರದಲ್ಲಿ ಯಾರ್ಯಾರು ನಕ್ಸಲರಿದ್ದಾರೋ ಅವರ ಹುಟ್ಟಡಗಿಸಿ, ಅವರನ್ನು ಬಗ್ಗಿಸಿ ಶರಣಾಗತರಾಗ್ತಾರೆ. ಸರ್ ಸರೆಂಡರ್ ಮಾಡಿಸ್ಕೊಂಡ್ರೆ ಹುಟ್ಟಡಗಿಸೋರು ಸರ್, ಈಗ ಇವ್ರು ಸರೆಂಡರ್ ಮಾಡಿಸ್ಕೊಳ್ಳುವಾಗ ನಿಮ್ದೊಂದು ವಾದ, ನೀವು ಮಾಡಿಸ್ಕೊಳ್ಳುವಾಗ ನಿಮ್ದೊಂದು ವಾದನ. ನಾನು JDS ವೀರಣ್ಣ ಅವ್ರು ಕೇಳ್ತೀನಿ, ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದು ಸರಿಯೋ ತಪ್ಪೋ? ನೋಡಿ, ಸಂವಿಧಾನ ಒಪ್ಕೊಂಡು ಮುಖ್ಯವಾಹಿನಿಗೆ ಬಂದಿರೋದು ಸರಿ, ಅದು ನಮ್ಮ ದೇಶದ ಆಶಯ ಕೂಡ, ಸಂವಿಧಾನದ ಆಶಯ ಕೂಡ. ಆದರೆ ರಾಜ್ಯ ಸರ್ಕಾರ ನೋಡಿ, ರಾಜ್ಯ ಸರ್ಕಾರ ನಕ್ಸಲರಿಗೆ ಒಂದು ನೀತಿ, ಇವತ್ತು ಫ್ರೀಡಂ ಪಾರ್ಕ್ ಬೀದಿನಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಒಂದು ನೀತಿ. ಇವರು ಅಧಿಕಾರಕ್ಕೆ ಬರೋ ಮೊದಲು ಪ್ರಣಾಳಿಕೆಯಲ್ಲಿ ಹೇಳಿದ್ರು 8,000ಕ್ಕೆ ಗೌರವಧನ ಆಶಾ ಕಾರ್ಯಕರ್ತರದ್ದು ಹೆಚ್ಚಿಸ್ತೀವಿ ಅಂತ ಹೇಳಿ. ಇವತ್ತು ಹೆಚ್ಚಳ ಮಾಡೋಕ್ಕಾಯ್ತಾ? 2 ವರ್ಷ ಆಯ್ತಾ ಬಂತು, 20 ತಿಂಗಳು ಕಳೆದಿದೆ ಸರ್ಕಾರ ಬಂದು. ಯಾಕೆ ಅವ್ರಿಗೆ ಮಾಡಿಲ್ಲ? 6ನೇ ಪ್ರಣಾಳಿಕೆ ಅಂತಾನೆ ಹೇಳ್ತಾ ಇದ್ರು, 5 ಗ್ಯಾರಂಟಿ. ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರಾ? ಪರಮೇಶ್ವರ್ ಅಂತ ಒಂದು ವ್ಯಕ್ತಿ ಇದೆಯಾ? ನೋಡಿ, ಹೋಮ್ ಮಿನಿಸ್ಟ್ರು ಏನ್ ಹೇಳ್ತಾ ಇದ್ದಾರೆ, ಕಾಡಲ್ಲಿ ಶಸ್ತ್ರಾಸ್ತ್ರಗಳು ಹುಡುಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರವೀಂದ್ರ ಎಲ್ಲಿ ಕಾಣೆ ಆಗಿದ್ದಾರೆ? ನಕ್ಸಲ್ ರವೀಂದ್ರ ಇವರು ಗುಂಪಲ್ಲೇ ಇದ್ದಿದ್ದು 6 ಜನ ಏನು ಶರಣಾಗತಿ ಆಗಿದ್ದಾರೆ. ನಕ್ಸಲ್ ರವೀಂದ್ರ ಬಂದು ಕಾಣೆ, ಪತ್ತೆಯಾಗಿಲ್ಲ, ನಾಪತ್ತೆ. ಶಸ್ತ್ರಾಸ್ತ್ರಗಳು ಕಾಡಲ್ಲಿ ಹುಡುಕ್ತಾವ್ರೆ. ಯಾವ ರೀತಿಯಲ್ಲಿ ಇವರು ಸುಳ್ಳು ಹೇಳ್ತಾ ಇದ್ದಾರೆ? ಇವತ್ತು ನಕ್ಸಲ್ ರಹಿತ ರಾಜ್ಯ ಆಗಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ರಾಜ್ಯದ ಜನತೆಗೆ ಯಾಮಾರಿಸ್ತಾ ಇದ್ದಾರೆ ಇವರು. ನೋಡಿ, ಆಶಾ ಕಾರ್ಯಕರ್ತರು 5ನೇ ದಿನ ಇವತ್ತು 20,000 ಜನ ಸಣ್ಣ ಪುಟಾಣಿ ಮಕ್ಕಳು ಜೊತೆ ಇದ್ದಾರೆ. ಶೀತ ಗಾಳಿ ಹೊಡಿತಾ ಇದೆ. ಇವತ್ತು ಅವ್ರ ಹೆಂಡತಿ ಮಕ್ಕಳೆಲ್ಲ ಬೀದಿಲಿದಾರೇನ್ರಿ? ಅವ್ರ ಅಕ್ಕಂಗಿಯರು ಬೀದಿಲಿದಾರೇನ್ರಿ? ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ ರೀ ಆ ನೋವು. ಅವ್ರಿಗೆ ನೀವು ಅರ್ಥ ಮಾಡ್ಕೋಬಾರ. ಅವ್ರ ಹೆಂಡತಿ ಮಕ್ಕಳು, ಅವ್ರ ಅಕ್ಕಂಗಿಯರು ಬೀದಿಲಿದ್ದಿದ್ರೆ, ಅವ್ರ ಫ್ಯಾಮಿಲಿಯರ್ ಬೀದಿಗಿದ್ರೆ ಅವ್ರಿಗೆ ಗೊತ್ತಾಗೋದು. ಅವ್ರಿಗೆ ಆಯ್ತಾ? ಅವರಿಗೆ ಮನುಷ್ಯತ್ವ ಇದ್ದಿದ್ರೆ ಗೊತ್ತಾಗೋದು. ಅವ್ರು ಹೆಂಗುರುಳಾಗಿದ್ರೆ ಗೊತ್ತಾಗೋದು ಅವ್ರಿಗೆ. ನಾವು ಇನ್ನೊಬ್ರ ಬಗ್ಗೆ ದೂಷಣೆ ಮಾಡೋದಿಲ್ಲ. ಅವರೇ ಹೇಳಿದ್ದಾರೆ ಅಧಿಕಾರಕ್ಕೆ ಬರೋ ಮುಂಚೆ 8,000 ಕೊಡ್ತೀವಿ ಅಂತ. ಇವತ್ತು 15,000ಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ವೇತನ 27,000 ಇದೆ. ಅವ್ರು ಕೇಳ್ತಾ ಇರೋದು ಕೇವಲ ಅರ್ಧ, 15,000 ರೂಪಾಯಿ ಕೇಳ್ತಾ ಇದ್ದಾರೆ. 5,000ದಿಂದ ಅವರೇ ಹೇಳಿದ್ದಾರೆ 8 ಅಂತ. ಕನಿಷ್ಠ ಪಕ್ಷ 3,000 ಆದ್ರೂ ಮಾಡಿ 8,000ಕ್ಕೆ ಮಾಡಿದ್ರೆ ಅವರು ಪ್ರತಿಭಟನೆ ಆದ್ರೂ ನಿಲ್ಲುತ್ತೆ. ಮತ್ತೆ ನಮ್ಮ ಸಾಮುದಾಯಿಕ ಆರೋಗ್ಯ ಅವರ ಕೈಯಲ್ಲಿದೆ. 42,000ಕ್ಕೂ ಮಿಗಿಲಾದ ಆಶಾ ಕಾರ್ಯಕರ್ತರು. ರಾಜ್ಯದಲ್ಲಿ ಆರೋಗ್ಯ ಸಚಿವರು ಯಾರು ಅಂತ ನನಗೆ ಸ್ವಲ್ಪ ತಿಳಿಸ್ತೀರಾ? ದಿನೇಶ್ ಗುಂಡೂರಾವ್ ಅವರು ಹೋಗಿ ಬಂದಿದ್ದಾರೆ. ಹೌದಾ? ಅವ್ರು ಇದಾರ? ಅಲ್ಲ, ಅದೇ ಏನಿಲ್ಲ. ನೋಡಿ, ಇವತ್ತು ವಿಧಾನಸೌಧ ರಾಜ್ಯದಲ್ಲಿ ಆರೋಗ್ಯ ಸಚಿವರು ಇದಾರಾ? ರಾಜ್ಯದಲ್ಲಿ ಗೃಹ ಸಚಿವರು ಅಂತ ಯಾರು ಇದಾರಾ? ದಲಿತರೊಳಗಿನ ಬಲಿತ ನಾಯಕ ಪರಮೇಶ್ವರ್ ಅಲ್ವಾ? ಹೌದು ಸರ್. ನಾನು ಕೇಳ್ತೀನಿ ಸರ್, ನಕ್ಸಲರ ಮುಖ್ಯವಾಹಿನಿ ತಂದಿದ್ದು ಸರಿ, ಅವ್ರು ಹೇಳಿದ್ ಸರಿ.
ಆದರೆ ಅವರ ಶಸ್ತ್ರಾಸ್ತ್ರಗಳು ಎಲ್ಲೋಗಿದ್ದು ಅಂತ ಹೇಳಿದ್ರು. ರಾಜ್ಯದಲ್ಲಿ ಒಬ್ರು ಗೃಹ ಸಚಿವರು ಅಂತ ಯಾರಾದ್ರೂ ಇದ್ದಾರಾ? ಅಲ್ಲ, ಈಗ ನಮ್ಮ ಬಿಜೆಪಿ ವಕ್ತಾರರು ಹೇಳ್ತಿದ್ರು, ನೀವು ಉಲ್ಲೇಖ ಮಾಡಿದ್ರಿ ಅಮಿತ್ ಶಾ ಹೇಳಿದ ವಿಚಾರನ. ತಲೆಯಲ್ಲಿ ನಿಜವಾಗ್ಲು ನೀವು ದಡ್ರು, ನಿಮ್ಮ ತಲೆಯಲ್ಲಿ ಗೊಬ್ಬರ ತುಂಬಿಕೊಂಡಿದೆ, ಜನರ ತಲೆಯಲ್ಲೂ ಗೊಬ್ಬರ ತುಂಬಿಕೊಂಡಿದೆ ಅಂತ ಏನಾದ್ರು ಜನರನ್ನ ಅವಿವೇಕಿಗಳು ಸರ್ ಅವ್ರನ್ನ ದಡ್ರು ಅಂತಿರಲ್ಲ ಸರ್. ಹೌದು ಸರ್, ದಡ್ರೇನೆ, ಜನರನ್ನ ದಡ್ರು ಅಂತ ಅನ್ಕೊಂಡಿರುವಂತ ಮಹಾ ದಡ್ರು. ಅಮಿತ್ ಶಾ ಕೊಟ್ಟ ಹೇಳಿಕೆ ಕೊಟ್ಟ ಒಂದೆರಡು ದಿನದಲ್ಲಿ ಛತ್ತೀಸ್ಗಢಲ್ಲಿ ಅಷ್ಟು ದೊಡ್ಡ ದಾಳಿ ಆಗತ್ತೆ, ಅಷ್ಟು ಜನ ಯೋಧರು ಸಾಯ್ತಾರೆ, ರಿವೋಟ್ ಆಗ್ತಾರೆ. ಕರ್ನಾಟಕದಲ್ಲಿ ಅದರ ಪರವಾಗಿ ಏನೋ ನಡೀತಿದೆ. ಅಮಿತ್ ಶಾ ಕನಸನ್ನ ಕರ್ನಾಟಕದಲ್ಲಿ ನನಸು ಮಾಡ್ತಾ ಇದಾರಲ್ಲ ಸಿದ್ದರಾಮಯ್ಯನವರು ಅಂತ ಖುಷಿ ಪಡೋದ್ ಬಿಟ್ಬಿಟ್ಟು ಗಣ್ಣಿಲ್ಲ ಮಣ್ಣಿಲ್ಲ ಅನ್ಕೊಂಡು ಓಡಾಡ್ತಾ ಇದಾರಲ್ಲ. ಆಗಿದೆಯಲ್ಲ ಸ್ವಾಮಿ, ಮುಖ್ಯ ಅರೆಸ್ಟು ಕೂಡ ಆಗಿದ್ದಾರೆ, ಕಾಡಲ್ಲಿ ತಿರುಗಾಡ್ಕೊಂಡಿಲ್ಲ ಅವರು. ರಾಜ್ಯದಲ್ಲಿ ಗೃಹ ಸಚಿವರು ಇದ್ದಾರಾ? ಪರಮೇಶ್ವರ್ ಅಂತ ಒಂದು ವ್ಯಕ್ತಿ ಇದ್ದಾರಾ? 100ಕ್ಕೆ 100 ಇದ್ದಾರೆ. ಇವಾಗ ನಕ್ಸಲ್ ಅವರ ವಿಚಾರ ಗೌಡ್ರೆ, ನೀವು ಒಂದು ಮಲೆನಾಡು ಭಾಗದಲ್ಲಿ ಅಲ್ಲಿನ ಒಂದು ಹೊಡೆದಾಟಗಳು ಅಥವಾ ಘರ್ಷಣೆ ಕಾರಣ ಯಾರು? ನಿಮ್ಮಂತ ಆಡಳಿತ ಸರ್ಕಾರಗಳ ಕಾರಣ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ನಿಮ್ಮಂತ ಆಡಳಿತ ಸರ್ಕಾರದ ವೈಫಲ್ಯಗಳು ಮತ್ತು ಇದೇ ಕಾರಣಕ್ಕಾಗಿ ನಕ್ಸಲರು ಉಟ್ಕೊಂಡಿರ್ತಕ್ಕಂಥದ್ದು. ಅರ್ಥ ಆಯ್ತು ಹೇಳಿದ್ದು? ನಿಮ್ಮ ವೈಫಲ್ಯಕ್ಕೆ ಇವತ್ತು ಅವರು ಬಂದೂಕ್ ಹಿಡಿದಿರ್ತಕ್ಕಂಥದ್ದು. ನಿಮಗೆ ಮೊದಲು ಮಾನ ಮರ್ಯಾದೆ ಇರಬೇಕು. ನಮಗೆ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲದೂ ಇದೆ. ನಿಮಗೆ ಯಾವ್ದು ಇಲ್ಲ ಅಂತ ಅವ್ರು ಹೇಳ್ತಾರೆ. ಅವರು ಮೂರು ಬಿಟ್ಟವರು ಊರಿಗೆ ದೊಡ್ಡವ್ರ ತರ ಸುತ್ತಾ ಇರೋರು. ಸರ್ ನೋಡಿ, ಇವತ್ತು ನಕ್ಸಲರು ಆಗ್ಲಿಕ್ಕೆ ಕಾರಣ ಆ ಶೋಷಣೆಗಳು ಅಥವಾ ಭೂಮಿಯಿಂದ ಶೋಷಿತರ ಆಡಳಿತ ಸರ್ಕಾರಗಳು ಏನ್ರಿ? ನಾನು ಸೂರ್ಯ ಅವರೇ, ಅಲ್ಲ ಒಂದ್ ನಿಮಿಷ, ವ್ಯವಸ್ಥೆ ವಿಚಾರವಾಗಿ ವ್ಯವಸ್ಥೆ ನೀವೇ ಕಾರಣ ರೀ. ನೀವೇ ಸರೆಂಡರ್ ಮಾಡ್ಬೇಕು ಸರ್. ನೋಡಿ, ಇವತ್ತು ಸರ್ಕಾರದ ಯೋಜನೆಗಳು ಏನೇನಾಗಿದೆ ಅದರಿಂದ ಅವರು ಈ ಕಡೆಗೆ ಬರುವಂತ ಕೆಲಸ ಆಗಿದೆ. ಜೊತೆಗೆ ಸರ್, ಇವತ್ತು ಇಷ್ಟೆಲ್ಲ ಬಿಜೆಪಿ ವಿರೋಧ ಮಾಡ್ತಾರಲ್ಲ, ಛತ್ತೀಸ್ಗಢದಲ್ಲಿ 2017ರಲ್ಲಿ 26 ಜನ ಸೈನಿಕರು ಹುತಾತ್ಮರಾಗಿದ್ದಾರಲ್ಲ. ಇದೇ ಅಮಿತ್ ಶಾ ಅವರು ಅವ್ರನ್ನ ವೆಲ್ಕಮ್ ಮಾಡಿದ್ರಲ್ಲ. ಇದೇ ಫಡ್ನವೀಸ್ ಅವರು 41 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಟ್ರಲ್ಲ. ಇವ್ರು ಯಾವ ನೈತಿಕತೆನಲ್ಲಿ ಮಾತನಾಡ್ಲಿಕ್ಕೆ ಹೋಗ್ತಾರೆ? ಕೇಳ್ಕೊಬರಲ್ಲ, ಒಂದ್ ನಿಮಿಷ ಕೇಳ್ಕೊಬರಲ್ಲ. ಮನುಷ್ಯನ ನೀವ್ ಹೆಂಗೆ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್. ನೀವು ಸರೆಂಡರ್ ಮಾಡ್ಕೊಳ್ಳುವಾಗ ಲೆಕ್ಕ ಇಲ್ಲ, ಅವ್ರು ಮಾಡ್ಕೊಳ್ಳೋ ತಕ್ಷಣ ತಪ್ಪು. ಸರ್, ಈಗ ಸರೆಂಡರ್ ಆಗಿರೋ ವಿಷಯ ಏನ್ ಗೊತ್ತಾ ಸರ್, ಅವ್ರು ದೊಡ್ಡ ಸೆಲೆಬ್ರಿಟಿ ರೀತಿ ಇವರು ಟ್ರೀಟ್ ಮಾಡ್ತಿದ್ದಾರೆ. ಅವರಿಂದ ಎಷ್ಟೋ ಪೊಲೀಸರ ಹತ್ಯೆ ಆಗಿದ್ದಾರೆ, ನಾಗರಿಕ ಸಮಾಜವನ್ನು ಹಾಳು ಮಾಡಿದ್ದಾರೆ. ಅವ್ರು ಯಾಸಿಮೆ ಸರ್ ಇವರು ಇದ್ ಮಾಡೋದು? ಏನು ದೊಡ್ಡ ಬಿಲ್ಡಪ್ ಕೊಡ್ತವ್ರೆ. ಪ್ರಕಾರ ನಕ್ಸಲರು ಸರೆಂಡರ್ ಆಗಿ ತಪ್ಪಾ ಸರಿಯಾ? ಸರ್, VIP ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಸರ್. ಅವರಿಗೆ ಯಾಕೆ ಕೊಡ್ಬೇಕು VIP ಟ್ರೀಟ್ಮೆಂಟ್ ಅವರಿಗೆ? VIP ಟ್ರೀಟ್ಮೆಂಟ್ ಕೊಟ್ಟಿದೆ. ಯಾವ್ದಾದ್ರು ಸ್ಟಾರ್ ಹೋಟ್ಲಲ್ಲಿ ಅವ್ರ ಊಟ ಹಾಕಿದಾರ? ಸರ್, CM ಮುಂಚೆ ಯಾರು ಸರ್ ಸರೆಂಡರ್ ಮಾಡ್ತಾರೆ? ಪೊಲೀಸ್ ಮುಂದೆ ಮಾಡ್ಬೇಕು, ಯಾಕೆ CM ಮುಂದೆ ಮಾಡ್ತಾ ಇದ್ದಾರೆ ಅವರು? ಹಾಗಾದ್ರೆ ಅಮಿತ್ ಶಾ ಅವ್ರು ಯಾಕೆ ಸರೆಂಡರ್ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದಾರೆ. ರಾಜ್ಯದಲ್ಲಿ ನಕ್ಸಲ್ ಹಾವಳಿಯಿಂದ 2002ರಿಂದ ಇವಾಗವರೆಗೂ 24 ಜನ ಜೀವ ಆಗಿನಾಗಿದೆ. 9 ಜನ ಪೊಲೀಸ್ ಅವರ ಬೇನಾಗಿದೆ. ಇವ್ರು ಯಾಕೆ ಆರ್ಮ್ಸ್ ಆಕ್ಟ್ ಸರಿ ಮಾಡಿಲ್ಲ ಅಂದ್ರೆ, ಆರ್ಮ್ಸ್ ಬಂದು ಫೋಟೋಗ್ರಫಿ ಮತ್ತೆ ವಿಡಿಯೋ ಎವಿಡೆನ್ಸ್ ಆಗುತ್ತೆ. ಅವ್ರಿಗೆ ಬೇರೆ ಯಾವ್ದಾದ್ರು ಶಿಕ್ಷೆ ಆಗದೆ ಹೋದ್ರೆ, ಆರ್ಮ್ಸ್ ಸರೆಂಡರ್ ಮಾಡಿದ್ರೆ 10 ವರ್ಷ ಶಿಕ್ಷೆ ಗ್ಯಾರಂಟಿ. ಈಗ ಅವ್ರು ಜೈಲಿಗೆ ಹೋಗ್ಲೇಬೇಕು. ಅವರು ಜೈಲಿಗೆ ಹೋಗಿ ಅವ್ರ ಕೇಸ್ಗಳನ್ನೆಲ್ಲ ಮುಗಿಸ್ಕೊಂಡು ಬರಲೇಬೇಕು. ಸರೆಂಡರ್ ಅಂತ ಹೇಳಿದ್ರೆ ಸಮಾಜದಲ್ಲಿ ಇಂಥ ಶಕ್ತಿಗಳನ್ನ ಮನಸ್ಸುಗಳನ್ನ ಮನಪರಿವರ್ತನೆ ಮಾಡಿ ಸರೆಂಡರ್ ಮಾಡಿಸೋದ್ರಿಂದ ರಕ್ತಪಾತಗಳು ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಇವತ್ತಿನ ಹೋರಾಟಗಳು ನೀವು ಕಾಡ್ನಲ್ಲಿ ಇದ್ಕೊಂಡು ಯಾವುದೋ ವಿಚಾರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಅಷ್ಟು ಸುಲಭ ಅಲ್ಲ. ಅವರು ಕೂಡ ಹೇಳಿದ್ರು, ಅಮ್ಜದ್ ಅವರು ಕಮ್ಯುನಿಸ್ಟ್ ಪಾರ್ಟಿ ಹೇಳಿದವರು, ಅವರೆಲ್ಲ ಸಮಾನ ಸಂಘಟನೆಗಳಾದ್ರೆ ಸಿದ್ಧಾಂತ ಒಂದೇ, ಆದರೆ ಒಂದಷ್ಟು ವೈರುಧ್ಯಗಳು ಇರುವಂಥದ್ದು. ಒಂದು ನಕ್ಸಲೈಟ್ಸ್ ಹುಟ್ಟಾಗಬೇಕು ಅಂತಂದ್ರೆ ಕಾಂಗ್ರೆಸ್ ಮತ್ತೆ CPI CPM ಇವರೇ ಮಾಡಿರೋದು. ಇಂದಿನ ಸರ್ಕಾರಗಳು ಇವರು ಸರಿಯಾದ ರೀತಿಯಲ್ಲಿ ನಡ್ಕೊಂಡಿದ್ರೆ, ಬಡವರ ಬಗ್ಗೆ ಕಾಳಜಿ ಇದ್ರೆ ನಕ್ಸಲೈಟ್ ಹುಟ್ಟುತ್ತಾ ಇರಲಿಲ್ಲ. ಇಂದಿನ ಸರ್ಕಾರಗಳು ಕಾಂಗ್ರೆಸ್ನವರು ಆಳಿದ್ದು, ನಕ್ಸಲಿಯವರು. ಅದರಿಂದನೇ ಹೇಳ್ತಾರೆ. ಯಾರು ಕಾರಣ? ನೀವು ಕಾರಣ ಅಂತಿದ್ದಾರೆ ಅವರು. ಬಿಜೆಪಿ ಅವರು ರೈತರ ಸಮಸ್ಯೆಯನ್ನ ಬಗೆಹರಿಸಿ, ಭೂಮಿ ಪ್ರಶ್ನೆಯನ್ನ ಬಗೆಹರಿಸಿದ್ರೆ ಯಾಕ್ರಿ ನಕ್ಸಲರು ಹುಟ್ಕೊಳ್ತಾರೆ? ರೈತರ ಸಮಸ್ಯೆಯನ್ನ ಬಗೆಹರಿಸದಲೆ ದೆಹಲಿಗೆ ಹೋರಾಟ ಮಾಡ್ಲಿಕ್ಕೆ ಕೊಟ್ಟಂತ ರೈತರ ದಾರಿಗೆ ಮಳೆ ಹೊಡೆದಂತವ್ರು ನೀವು. ಅವ್ರ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಬಹಳ ಮುಖ್ಯವಾಗಿ ನಕ್ಸಲರು ಶಸ್ತ್ರಾಸ್ತ್ರ ಹಿಡಿಯೋದು ತಪ್ಪು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಕ್ಸಲರು ಶಸ್ತ್ರಾಸ್ತ್ರ ಹಿಡಿಯೋದು ತಪ್ಪು. ಆದ್ರೆ ತಾವು ಪ್ರಜಾತಂತ್ರದ ಸಂವಿಧಾನವನ್ನು ಇಟ್ಕೊಂಡಿರ್ತಕ್ಕಂಥ ಆಡಳಿತ ಮಾಡ್ತಕ್ಕಂಥ ನೀವು ಎಷ್ಟು ಮಟ್ಟಿಗೆ ರೈತರ ಭೂಮಿ ಪ್ರಶ್ನೆ ಬಗೆಹರಿಸಿದಿರಿ? ಯಾವ ಬಡವರ ಬಗ್ಗೆ ಕಾರ್ಯಕ್ರಮ ಜಾರಿ ಮಾಡಿ? ಅವ್ರ ಸಮಸ್ಯೆ ಯಾರು ಬಗೆಹರಿಸಲ್ಲ ಸರ್. ಕಮ್ಯುನಿಸ್ಟರು ಅಧಿಕಾರಕ್ಕೂ ಬರ್ತಾ ಇಲ್ಲ ಪಾಪ. ಎಸ್ ಸರ್, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ರು, ಅವರು ಎಲ್ಲಿ ಅವರ ಶಸ್ತ್ರಾಸ್ತ್ರಗಳು ಅಂತ ಹೇಳಿದ್ರು. ರಕ್ತಪಾತ ಮಾಡಿದ್ರೆ ನೀವು ಸರೆಂಡರ್ ಮಾಡ್ಕೊಳ್ತೀರಂತೆ ಅವ್ರು ಹೇಳಿದ್ರು. ನೀವು ಕೆಲದಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ಕಾರಣ ಅಂತ ಹೇಳಿದ್ರು. ನೋಡಿ, ನಕ್ಸಲೈಟ್ರು ಕಾಡಲ್ಲಿ ಇದ್ಬಿಟ್ಟು ರಕ್ತಪಾತವನ್ನ ಮಾಡಿಲ್ಲ. ಅವ್ರೇನಿದ್ರು ಕ್ರಾಂತಿಕಾರಿಕಾರಕವಾದಂತ ಹೋರಾಟಗಳನ್ನ ಮಾಡಿದ್ದಾರೆ.
ಬಿಜೆಪಿಯ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡಿದ್ದಾರೆ. ಇವರು ನಗರದಲ್ಲಿ ಇಟ್ಕೊಂಡು ಇವರ VHP, ಇವರ ಬಜರಂಗ ದಳ, RSS ಬಾಂಬ್ಗಳನ್ನ ದಾಳಿ ಮಾಡಿದೆ, ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದೆ, ಗನ್ ಟ್ರೈನಿಂಗ್ ಕೊಟ್ಟಿದೆ, ತ್ರಿಶೂಲ ದೀಕ್ಷೆ ಕೊಟ್ಟಿದ್ದಾರೆ, ಗುಜರಾತ್ ನಲ್ಲಿ ನರಮೇಧ ಮಾಡಿದ್ದಾರೆ, ದೆಹಲಿನಲ್ಲಿ ಗುಂಡಾರಿಸಿದ್ದಾರೆ. ನಗರದಲ್ಲಿ ಇಟ್ಕೊಂಡು ಮಾಡ್ತಾ ಇರುವಂತ ಭಯೋತ್ಪಾದಕರು ಇವರು. ನಕ್ಸಲೈಟ್ರು ಭಯೋತ್ಪಾದಕರಲ್ಲ, ಅವರ ಮಾರ್ಗ ತಪ್ಪಿರ್ಬೋದು, ಆದ್ರೆ ಇವತ್ತು ನಕ್ಸಲ್ ಪುನರ್ವಸತಿ ಸಮಸ್ಯೆ ಮುಖಾಂತರ ಅವರು ಶರಣಾಗಿದ್ದಾರೆ. ಅವರ ಶಸ್ತ್ರಾಸ್ತ್ರಗಳನ್ನ ಎಲ್ಲಿದಾವೆ ಅಂತ ಪೊಲೀಸ್ನವ್ರು ಪತ್ತೆ ಹಚ್ತಾರೆ, ಎಲ್ಲೆಲ್ಲಿ ಶಸ್ತ್ರಾಸ್ತ್ರದ ಬ್ಯಾಂಕ್ ಇದೆ ಅನ್ನೋದು ಪತ್ತೆ ಹಚ್ತಾರೆ, ಕಾನೂನು ಪ್ರಕಾರ ಕ್ರಮ ತಗೊಂತಾರೆ. ಇವರ ಕಚೇರಿಗಳ ಮೇಲೆ ದಾಳಿ ಮಾಡಿದ್ರೆ, VHP ಕಚೇರಿ ಮೇಲೆ ದಾಳಿ ಮಾಡಿದ್ರೆ ಭಯೋತ್ಪಾದಕರು ಇವರು. ಸರ್ ಇಷ್ಟೆಲ್ಲ ಮಾತಾಡ್ತಾರ. ಬಿಜೆಪಿ ಅವ್ರು ಒಂದು ಕ್ವಶನ್ ಕೇಳ್ತೀನಿ. ಉತ್ತರ ಪ್ರದೇಶದಲ್ಲಿ RSS ಮತ್ತೆ ಬಜರಂಗ್ ದಳ ಆರ್ಮ್ಸ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಏನಕ್ಕೆ ಕೊಡ್ತಾ ಇದ್ದಾರೆ ಸರ್? ನಕ್ಸಲೈಟ್ ನ ಹುಟ್ಟಾಕ್ತಿರೋದೇ ಬಿಜೆಪಿ ಅವರು ಸರ್. ಅವ್ರಿಗೆ ಹೇಳಿ ಸರ್, ನಮ್ಮ ಹಿಂದೂ ಸಂವಿಧಾನದಲ್ಲಿ ಆರ್ಮ್ಸ್ ಟ್ರೈನಿಂಗ್ ಮಾಡಕ್ಕೆ ಅವಕಾಶ ಇದೆಯಾ ಸರ್? ಇಲ್ಲ. ಏನಕ್ಕೆ ಅವರು ಆರ್ಮ್ಸ್ ಟ್ರೈನಿಂಗ್ ಮಾಡ್ತಾರೆ? ಬಜರಂಗ್ ದಳದಲ್ಲಿ ಕತ್ತಿ ವರ್ಷೆ ಮಾಡ್ಸಕ್ಕೆ ಕತ್ತಿ ಟ್ರೈನಿಂಗ್ ಕೊಡ್ತಾರೆ. ಏನಕ್ಕೆ ಕೊಡ್ತಾರೆ? ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಸಂವಿಧಾನದನ್ನ ಗೌರವಿಸಿ ಅವ್ರಿಗೆ ಅಹಿಂಸೆಯಿಂದ ನಡ್ಕೊಳಕ್ ಹೇಳಿ ಸರ್. ಪಾಪ ಅವ್ರು ಹೇಳಿದ್ರು, ಬಿಜೆಪಿ ಇವರು ಹೇಳಿದ್ರು ಗೊತ್ತಿಲ್ಲ, ಲಾಯರ್ ಇದ್ದಾರೆ, ಇರಿದ್ದಾರೆ. ನಕ್ಸಲ್ ಇದು ಶುರುವಾಗಿತ್ತು ನಕ್ಸಲ್ ಬಾರಿ ವೆಸ್ಟ್ ಬೆಂಗಾಲ್ ಅಲ್ಲಿ. ಅವತ್ತು 60ನೇ 70ನೇ ದಶಕದಲ್ಲಿ ಅವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದಂಥದ್ದು. ನಿಮ್ ಸಾರ್ವಭೌಮತ್ವ ವಿರುದ್ಧ ನಕ್ಸಲ್ ಆಗಿದ್ದಂಥದ್ದು. ತಲೆಲ್ಲದ್ದೇ ಇರ್ಬೇಕು. ಇವತ್ತು ರಾಜ್ಯದಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ಆಪರೇಷನ್ ಹಸ್ತ ಚರ್ಚೆ ಆಗ್ತಿದೆ. ಸನ್ಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರ ಅತಿದೊಡ್ಡ ನಾಯಕ, ಮಹಾನ್ ನಾಯಕ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು JDS ಅನ್ನ ಅಪೋಷಣೆಗೊಳಿಸಲಿಕ್ಕೆ ಪ್ಲಾನ್ ಮಾಡಿದಾರಾ? ನೀವು ಅವರಿಗೆ ಥ್ರೆಟ್ ಆಗ್ತಿದ್ದೀರಾ? DK ಶಿವಕುಮಾರ್ ಅವರಿಗೆ ಪ್ರತ್ಯಂಗಿರ ಯಾಗ ಮಾಡಿಸಿದರೆ ಹುಷಾರ್. ನೋಡಿ, ಅವರ ಏನು ಒಂದು ಮುಖ್ಯಮಂತ್ರಿ ಹುದ್ದೆಗೆ ಪೈಪೋಟಿ ಇದೆ, ಅದನ್ನ ಉಳಿಸ್ಕೊಡೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟಿ ನಿಮ್ಮ ಶಾಸಕರನ್ನ ಸಂಪರ್ಕ ಮಾಡ್ತಿದಾರಂತೆ. ಕುಮಾರಸ್ವಾಮಿ ಅವರು ಕೂಡ ಆರೋಪ ಮಾಡಿದ್ದಾರೆ. JDS ಕತೆ ನಿಂಗಾದ್ರೆ JDS ಒರಿಜಿನಲ್, JDS ದೇವೇಗೌಡರು ಅಂತ ಆಗುತ್ತಾ ಮುಂದೊಂದು ದಿನ? ನೋಡಿ, ಕಾಂಗ್ರೆಸ್ ಅಲ್ಲಿ 138ಕ್ಕೂ ಮಿಗಿಲಾದ ಶಾಸಕರಿದ್ದಾರೆ. ಅವ್ರಿಗೇನೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದೆ. ಅವರಲ್ಲೇ ಕೂಡ ಸಾಕಷ್ಟು ಅನುದಾನದ ಕೊರತೆ ಇದೆ. ಅವ್ರ MLAಗಳನ್ನೇ ಅವರು ನೋಡ್ಕೊಳೋದಕ್ಕೆ ಆಗ್ತಾ ಇಲ್ಲ. ನಮ್ಮ JDS MLAಗಳು ಯಾರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಿಲ್ಲ. ಅವರೆಲ್ಲ ಹಗಲುಗನಸು ಕಾಣ್ತಾವ್ರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಮೇಡಮ್, ಏನ್ ನಿಮ್ಮ ಪಾರ್ಟಿ ಆಪರೇಷನ್ ಮಾಡಕ್ ಹೊರಟಿದಾರಂತ? ಏನ್ ಗೊತ್ತಾ, ಪಾರ್ಟಿ ಆಪರೇಷನ್ ಮಾಡ್ಬಿಟ್ಟು ಕರ್ಕೊಂಡೋಗಿ ಏನ್ ಮಾಡ್ತಾರೆ ಅವರು? ಸಂವಿಧಾನದಲ್ಲಿ ಎಷ್ಟು ಖಾತೆಗಳಿದಾವೆ ಅವರೆಲ್ಲರೂ ಕರ್ಕೊಂಡೋಗ್ಬಿಟ್ಟು ಓಲೈಸ್ಬಿಟ್ಟು ಕೊಡೋದು. ಇಲ್ಲ ಅವರು ಮಹಾರಾಷ್ಟ್ರದಲ್ಲಿ ಮಾಡಿದಾರಲ್ಲ, ಶರದ್ ಪವಾರ್ NCP, ಆ ಥರ ಇನ್ನೊಂದು ಪಾರ್ಟಿ. ಅದರಲ್ಲಿ ಏನಾಗುತ್ತೆ ನೋಡಿ, ಪಾಪ ಶರದ್ ಪವಾರ್ ಒರಿಜಿನಲ್ ಪಾರ್ಟಿ ಅವರೇ ಇಲ್ಲ. ಈಗ ಅವರೇ ಈಗ NCP ಶರದ್ ಪವಾರ್ ಅಂತ ಹಂಗೆ ಮಾಡ್ತಾರಂತ ಅವರು. ಹೆಂಗ್ ಮಾಡಕ್ಕೂ ಆಗಲ್ಲ. JDS ಅವರು ಬುದ್ಧಿವಂತರಿದ್ದಾರೆ, ಅವ್ರು ಅನ್ಕೊಂಡಿರ್ಬೋದು ಅಷ್ಟೇನೆ. ಯಾರು ಏನು ಮಾಡಕ್ಕಾಗಲ್ಲ. ಇವಾಗ ಏನೇನು ಪ್ರಸ್ತುತ ವಿದ್ಯಮಾನ ಅಂತಿದ್ದೀರೋ, ನಕ್ಸಲರ ಶರಣಾಗತಿ ಹೇಗಾಯ್ತು? ಅದು ಯಾವ ಆಧಾರಿತದ ಮೇಲೆ ಆಯ್ತು? ಒಂದು ಯಾವ ಗಿಮಿಕ್ ಮೇಲೆ ಆಯ್ತು ಅಂತ ಕುಮಾರಣ್ಣ ಮತ್ತೆ ಅವ್ರ ಪಕ್ಷದವರು ಎಲ್ಲಿ ಧ್ವನಿ ಎತ್ತಾರ ಅಂತಂದ್ಬಿಟ್ಟು ಇವಾಗ ಆಪರೇಷನ್ ಹಸ್ತ ಅಂತಂದ್ರೆ ನೀವು ಉಪಯೋಗಿಸ್ಕೊಂಡಿದ್ದೀರಾ ಅಷ್ಟೇನೆ. ರಾಜ್ಯದಲ್ಲಿ ಆಪರೇಷನ್ ಹಸ್ತ ಮತ್ತೆ ಚಾಲು ಆಗುವ ಲಕ್ಷಣ ಇರ್ತಕ್ಕಂಥದ್ದು. JDS ನ 13 ಶಾಸಕರು JDS ಒರಿಜಿನಲ್, ಆಮೇಲೆ JDS ದೇವೇಗೌಡರು ಅನ್ನೋ ಸ್ಥಿತಿಗೆ DK ಶಿವಕುಮಾರ್ ಕೈ ಹಾಕಿದಾರಂತೆ. ಯಾಕೆ? ಅವರು ಮೊನ್ನೆ ತಾನೇ ಪ್ರತ್ಯಂಗಿರ ಯಾಗ ಮಾಡಿಸಿದ್ದಾರೆ, ಶತ್ರು ಸಂಹಾರ ಯಾಗ ಮಾಡಿಸಿದ್ದಾರೆ. ಹುಷಾರ್. ನೋಡಿ, ನಮಗಲ್ಲ ಅದೆಲ್ಲ ಅಪ್ಲೈ ಆಗ್ತಕ್ಕಂಥದ್ದು ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂತಹ ಅವರ ಮಿತ್ರರಿಗೆ. ಯಾರು ಹೇಳಿ ಮಿತ್ರ ಯಾರು ಅಂತ ಹೇಳ್ತೀನಿ, ಅದು ಹೇಳಕ್ ಬರ್ತೀನಿ. ನೋಡಿ, ಮೊದಲನೇದಾಗಿ ಇದೇ ಮೊನ್ನೆ ಶತ್ರು ಸಂಹಾರ ಯಾರ್ಯಾರಿಗೆ ಮಾಡಿಸಿದ್ರು ನಿಮ್ಮ ಪ್ರಕಾರ? ಕುಮಾರಸ್ವಾಮಿ ಅಂತ ಹೇಳ್ತಾರಪ್ಪ, ಕುಮಾರಸ್ವಾಮಿ ಅಂತಾರೆ, BJP ಅಂತಾರೆ, ಸಿದ್ದರಾಮಯ್ಯ ಅಂತಾರೆ, ಹೇಳ್ತಾರೆ ಪರಮೇಶ್ವರ್ ಅಂತ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಅಂತ. ನಿಜಾನಾ? ಒಂದ್ ನಿಮಿಷ. ಇದೇ ಸನ್ಮಾನ್ಯ DK ಶಿವಕುಮಾರ್ ಅವರು ಕಳೆದ ಬಾರಿ ನವೆಂಬರ್ನಲ್ಲಿ BJP ಮತ್ತು JDS ನಾಯಕರು ಕ್ಯೂ ನಿಂತಿದ್ದಾರೆ ಅಂತ ಹೇಳಿದ್ರು ಡೆಲ್ಲಿನಲ್ಲಿ. ಏನಾಯ್ತದು? ಇವತ್ತು ಅವ್ರ ಪಕ್ಷದಲ್ಲೇ ಬಂಡೆ ಕೆಡೆ ಡೈನಾಮಿಕ್ ಇಟ್ಟಾಗಿದೆ. KN ರಾಜಣ್ಣ ಅವ್ರು ಏನು ಹೇಳಿದ್ರು? ನಾವು ಮೀಟಿಂಗ್ ಮಾಡ್ತೀವಿ, ಡಿನ್ನರ್ ಪಾಲಿಟಿಕ್ಸು, ಸೀಕ್ರೆಟ್ ಪಾಲಿಟಿಕ್ಸು, ಟಿಫನ್ ಪಾಲಿಟಿಕ್ಸ್ ಏನು ನಡೀತಾ ಇದೆ, ಅದರ ವಿರುದ್ಧನೇ ಅವರು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು JDS ನಾಯಕರ ಬಗ್ಗೆ ಮಾತಾಡ್ತಾ ಇರೋದು ಅವ್ರಿಗೆ ಎಂಥ ನೈತಿಕತೆ ಇದೆ? ನಮ್ಮ ಕುಮಾರಣ್ಣ ಸ್ಪಷ್ಟಪಡಿಸಿದರೆ ಯಾವುದೇ ಕಾರಣಕ್ಕೂ ನಮ್ಮ JDSನ ಶಾಸಕರು ಒಬ್ಬರು ಕೂಡ ಹೋಗೋದಿಲ್ಲ. ಆದರೆ ಶಾಸಕರಿಗೆ ಬರಬೇಕಾದಂಥ ಅನುದಾನ ಕೇಳೋಕೆ ಹೋದಾಗ ನಮ್ಮ ಪಕ್ಷಕ್ಕೆ ಬಂದ್ಬಿಡಿ ಅಂತಂದರೆ ಫಸ್ಟ್ ಅವ್ರ ಪಕ್ಷದ ಶಾಸಕರಿಗೆ ಅನುದಾನ ಕೊಡೋದಕ್ಕೆ ಅವರಿಗೆ ನೈತಿಕತೆ ಎಲ್ಲ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ.
ಆದರೆ ನಮ್ಮ ಪಕ್ಷ ಶಾಸಕರಿಗೆ ಮಾಡೋಷ್ಟು ಅವ್ರಿಗೆ ಸ್ವಲ್ಪ ನೈತಿಕತೆ ಇಲ್ಲ, ಹೇಳೋದಕ್ಕೂ ಅವ್ರಿಗೆ ಡಿ ಕೆ ಶಿವಕುಮಾರ್ JDS ನ ಮುಗಿಸ್ಬಿಡ್ತಾರೆ. ಸರ್ ನಮ್ಮಲ್ಲಿ ಇರ್ತಕ್ಕಂಥವ್ರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಸರ್. ನಮ್ಮಲ್ಲಿ ಆಮೇಶ ಹುಟ್ಟೋದಕ್ಕೆಲ್ಲ ಬರೋದಿಲ್ಲ ಅವರು. ಕಾರ್ಯಕರ್ತರಲ್ಲ ರೀ, MLA ಗಳು. ಅವರನ್ನ ನಿಷ್ಠಾವಂತ ಕಾರ್ಯಕರ್ತರಿಂದಾನೇ ಬಂದಿರೋರು ಸರ್ ಎಲ್ಲರೂ. ಆದ್ರಿಂದ ನಾವು ಕೆಳ ಮಟ್ಟದಿಂದ ಬಂದಿದ್ದಾರೆ ಅವರು. ಆದ್ರಿಂದ ಅವ್ರು ಏನ್ ಎಷ್ಟೇ ಕೊಡ್ತಕ್ಕಂಥ ಏನ್ ಆವೇಶ ಹುಟ್ಟಿದ್ರು ಅವ್ರು ಪಕ್ಷ ಬಿಟ್ಟು ಹೋಗೋದಿಲ್ಲ ಸರ್. ಏನೇ ಅಂದ್ರೆ ಅವ್ರು ನೂರಷ್ಟು ಮಾತಾಡ್ಬೋದು ಅವರು, ಬಟ್ ನಮ್ಮ ಪಕ್ಷ ಬಿಟ್ಟು ಅವ್ರು ಎಲ್ಲೂ ಹೋಗೋದಿಲ್ಲ, JDS ಅಲ್ಲೇ ಇರ್ತಾರೆ. ನಾನೀಗ BJP ಕೇಳ್ಬೇಕಾಗುತ್ತೆ, ದಯಮಾಡಿ ನಿಮ್ಮನೇನು ಸರಿ ಮಾಡ್ಕೊಳ್ಳಿ ಸರ್. ನಮ್ದು ಕರೆಕ್ಟ್ ಆಗಿದೆ. ನಮ್ದು ಯಾವತ್ತೂ ಪಕ್ಷ ವಿರೋಧ ಕೆಲಸ ಮಾಡಲ್ಲ, ಎಲ್ಲ ಪಕ್ಷದ ಬಗ್ಗೆನೇ ಮಾತಾಡ್ತಾರೆ. ಈಗ ಒಳ್ಳೆ ನಾಯಕರಾಗಿ ಏನು ಡಿ ಕೆ ಶಿವಕುಮಾರ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಡೆಲ್ಲಿಯಿಂದ ಪೋಸ್ಟ್ ಮಾಡಿ ಇವರ ಮೀಟಿಂಗ್ನ ತಡೆ ಹಿಡಿದಿದ್ದಾರೆ. ಅದೇ ನಾಟ್ಯ ಅದೇ ಸಿದ್ದರಾಮಯ್ಯನವರು ಬಹಳ ಏನೋ ನಾಜೂಕಾಗಿ ಇದನ್ನ ಪರಮೇಶ್ವರ್ ಕಡೆಯಿಂದ ಮತ್ತೆ ರಾಜ್ಯದಲ್ಲಿ ಒಂದಷ್ಟು ರಾಜಕೀಯ ವಿಪ್ಲವಗಳು ಆಗ್ತಿರುವಂತದ್ದು. ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಮನೆಯೊಂದು ಮೂರು ಬಾಗಿಲಾಗಿರ್ತಕ್ಕಂಥದ್ದು, ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಅಪಾಪಿ ಆಗ್ತಿರ್ತಕ್ಕಂಥದ್ದು, ಕಿತ್ತಾಟ ಆರಂಭ ಆಗಿರ್ತಕ್ಕಂಥದ್ದು, JDS ನ 13 ಶಾಸಕರನ್ನ ಕರೆದುಕೊಳ್ಳಲಿಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನು ಮಾಡ್ತಿರಕ್ಕಂಥದ್ದು. ಹಾಗಾಗಿ ನಾನು ಭಾರತೀಯ ಜನತಾ ಪಕ್ಷ ಸಮಸ್ಯೆಗಳ ಬಗ್ಗೆ ಅವರಲ್ಲೇ ಕೇಳ್ತಾ ಇದ್ದೀನಿ. ಯಾಕೆ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪಲಿಕ್ಕೆ ಯಾರಿಗೂ ಇಷ್ಟ ಇಲ್ವಾ? ಯಾಕೆ ಎತ್ತಾಳ ಒಂದು ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ರೀತಿಯಲ್ಲಾಗಿದೆ? ನಿಮ್ಮ ಪಕ್ಷದ ಕಥೆ ಏನು? ಒಂದು ರಚನಾತ್ಮಕವಾಗಿ ಆಡಳಿತ ಪಕ್ಷದ ವಿರುದ್ಧ ಅವರ ವೈಫಲ್ಯಗಳಿಂದ ಹೋರಾಟ ಮಾಡಬೇಕಂತ ಭಾರತೀಯ ಜನತಾ ಪಕ್ಷದವರು ಅವರ ಮನೆಯಲ್ಲೇ ಹೊಡೆದಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಏನಾದ್ರು ಒಂದು ಮೀಟಿಂಗ್ ಮಾಡೋದು ಎಂತಕ್ಕೆ ಅಂದ್ರೆ ಒಂದು ಪಕ್ಷ ಸಂಘಟನೆಗೆ ಹಾಗೂ ರಾಜ್ಯ ಸಮಸ್ಯೆ ಬಗೆಹರಿಸೋದ್ರ ಬಗ್ಗೆ ಮಾತ್ರ ಮಾಡೋದು. ಅವರಲ್ಲಿ ಹೆಂಗಾಗಿದೆ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಇನ್ನೇನು ಕೆಲವೇ ದಿನಗಳಲ್ಲಿ ಖಾಲಿ ಆಗುತ್ತೆ, ಕುರ್ಚಿ ಹಾಕೋಸ್ಕರ ಟವಲ್ಗಳು ಹಾಕ್ತಾವ್ರೆ ಅವರಲ್ಲಿ ಆ ರೀತಿ ಮೀಟಿಂಗ್ ಮಾಡ್ತಾವ್ರೆ. ನಮ್ಮಲ್ಲಿ ನಿಜವಾಗ್ಲೂ ಗೊಂದಲಗಳೇ ಇಲ್ಲ, ಎಲ್ಲ ಬಗೆಹರಿಯುತ್ತೆ. ಮೇಡಮ್, ಯಾವಾಗ ಇದು ಬಗೆಹರುತ್ತೆ? ವಿಜೇಂದ್ರರನ್ನ ತೆಗಿತಾರಾ? ಇಲ್ಲ ಸರ್, ನಮ್ಮ ಪಾರ್ಟಿಯಲ್ಲಿ ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್, ಸುಮ್ಮನೆ ಅವ್ರು ಹೇಳ್ತಿದ್ದಾರೆ. ಮೇಡಮ್, ವಿಜೇಂದ್ರ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಇನ್ನೊಂದು ಟೀಮ್ ಬಹಳಷ್ಟು ಆಕ್ಟಿವ್ ಆಗಿರೋದು ನಿಮಗೆ ಗೊತ್ತಿದೆಯಾ? ಇಲ್ಲ ಸರ್, ಆಕ್ಟಿವ್ ಆಗೇನಿಲ್ಲ. ಎಲ್ಲ ಸರಿ ಹೋಗುತ್ತೆ ಸರ್. ಎಲ್ಲ ಪಾರ್ಟಿಗಳಂದ್ರೆ ವೈಮನಸ್ಸೆ ಇರುತ್ತೆ, ಆದ್ರೂ ಎಲ್ಲ ಸರಿ ಹೊಂದ್ಕೊಂಡು. ಸರ್, ನಿಮ್ಮ ಪಕ್ಷದಲ್ಲಿ ಮನೆಯೊಂದು ಮೂರು ಬಾಗಿಲಾಗಿರುತ್ತೆ. ಭಾರತೀಯ ಜನತಾ ಪಕ್ಷದ ಇಲ್ಲಿ ವಿಜೇಂದ್ರ ಬಣ, ಯತ್ನಾಳ್ ಬಣ, ತಟಸ್ಥ ಬಣ, ಅಶೋಕ್ ಬಣ ಅಂತ ಆಗಿರ್ತಕ್ಕಂಥ ಬಹುಶಃ ವಿಪಕ್ಷವಾಗಿ ಆಡಳಿತ ಪಕ್ಷದ ವೈಫಲ್ಯಗಳ ವಿರುದ್ಧ ನೀವು ಹೋರಾಟವನ್ನು ಮಾಡಬೇಕು. ಹಲವಾರು ಅವರ ವೈಫಲ್ಯಗಳು ಕಣ್ಣು ಮುಂದೆ ರಾಗ್ತವೆ. ನಿಮಗೆ ಗೊತ್ತಿರಲಿ, ಒಂದು ಇದೇ ಇವರ ಮುಖ್ಯಮಂತ್ರಿಗಳು, ಇವರ ಸಚಿವರುಗಳು ಜನಸ್ಪಂದನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಸರ್. ಏನು ಅಬ್ಬರಿಸಿ ಬೊಬ್ಬಿರ್ದು ಏನು ಈ ರಾಜ್ಯದ ಜನರ ಸಮಸ್ಯೆ ಬಗೆಹರಿತಾರೆ ಅನ್ನೋ ರೀತಿಯಲ್ಲಿ 2-3 ಮಾಡಿದ್ರು. ಇವತ್ತು ಕನಿಷ್ಠ 8 ತಿಂಗಳಾಯ್ತು ಸರ್, ಜನಸ್ಪಂದನ ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲ. ಅಂದ್ರೆ ಈ ಸರ್ಕಾರಗಳ ವೈಫಲ್ಯಗಳನ್ನ, ಮತ್ತೆ ಅಲ್ಲ ಬಸ್ ದರ ಏರಿಕೆ ಆಗಿದೆ, ಆಶಾ ಕಾರ್ಯಕರ್ತರು ಬೀದಿಗಿಳಿದ್ದಾರೆ. ನೀವು ನೋಡಿದ್ರೆ ನಿಮ್ಮ ಪಾರ್ಟಿಲಿ ಹೊಡೆದಾಡ್ತೀರಲ್ಲ, ನೀವು ಒಂದು ವಿಪಕ್ಷವಾಗಿ ನಿಮ್ಮನ್ನು ನಡ್ಕೊಳ್ಳೋದಿದೆನಾ ಸರ್? ಮಾನ್ಯ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಪಕ್ಷದಲ್ಲಿ ನಿಮ್ಮ ಮನೆಯದು ನೋಡಿ, ಅವ್ರದ್ದು ದೋಸೆ ತೂತಾಗಿದೆ, ನಿಮ್ದು ಕಾವಲಿ ತೂತಾಗಿದೆ, ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಅಷ್ಟೇ ಹೇಳ್ತೀನಿ ಸರ್. ನೋಡಿ, ಒಂದು ತಿಳ್ಕೊಳ್ಳುವಂಥದ್ದು, ಮಾನ್ಯ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರ ನಾಯಕತ್ವದಲ್ಲಿ ನೀವು ಹೇಳಿದ್ರೆ ಏನು ವಿರೋಧ ಪಕ್ಷವಾಗಿ ನಾವು ಹೋರಾಡಿಲ್ಲ ಅಂತ. ನಾವು ಹೋರಾಡಿ ಮೈಸೂರು ಚಲೋ ಮಾಡಿದ್ದಕ್ಕೇನೆ ಸಿದ್ದರಾಮಯ್ಯ 14 ಸೈಟ್ ವಾಪಸ್ ಕೊಟ್ಟಿದ್ದಂಥದ್ದು. 14 ಸೈಟ್ ವಾಪಸ್ ಕೊಟ್ಟಿದ್ದಂಥದ್ದು. ವಾಲ್ಮೀಕಿ ಹಗರಣದಲ್ಲಿ ಪ್ರತಿಪಕ್ಷವಾಗಿ ನಾವು ಹೋರಾಡಿದ್ದಕ್ಕೇನೆ ಮುಖ್ಯಮಂತ್ರಿ ಆನ್ ದ ಫ್ಲೋರ್ 187 ಕೋಟಿ ಹಗರಣ ಆಗಿದೆ ಅಂತ ಹೇಳಿದಂಥದ್ದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನು ಅಂದ್ರೆ, ಕಾಂಗ್ರೆಸ್ನಲ್ಲಿ 85ರಿಂದ ಕೆಲಸ ಮಾಡ್ತಾ ಇರುವಂತ ಒಂದು ಎತ್ತು ಪಾಪ ಅದಕ್ಕೆ ಹುಲ್ಲೇ ಇಲ್ಲ. 2007ರಲ್ಲಿ ಒಂದು ಕಳ್ಳೆತ್ತು ಹೋಯ್ತು, ಪಾಪ ಅದಕ್ಕೆ ಪರಿಪೂರ್ಣವಾದ ಹುಲ್ಲು. ಅರ್ಥ ಆಯ್ತಲ್ಲ ಸರ್? ಹೇಳ್ಬೇಕು, ನಮಗೆ ಗೊತ್ತಾಗಲ್ಲ. ಅಂದ್ರೆ 85ರಿಂದ ಕೆಲಸ ಮಾಡ್ತಾ ಇರೋ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೆಲಸ ಮಾಡೋ ಎತ್ತಿಗೆ ಹುಲ್ಲೇ ಇಲ್ಲ. 2007 ಕಳ್ಳೆತ್ತು ಯಾವ್ದು ಸಿದ್ದರಾಮಯ್ಯ ಹೋದ್ರು, ಪರಿಪೂರ್ಣವಾಗಿ ಹುಲ್ ಕೊಟ್ಟಿ ಪಾಪ ಮೂಲ ಕಾಂಗ್ರೆಸ್ಸಿಗರು ಯಾವ ರೀತಿ ನಿಂತಿದ್ದಾರೆ ನೋಡಿ ಸರ್. ಮುಖನೇ ಇಲ್ಲ ಸರ್ ನೋಡೋದಕ್ಕೆ. ಸರ್, ನಮ್ದು ನಾಯಕತ್ವ ಒಂದು ಸರ್. ಮೊನ್ನೆ ಡಿನ್ನರ್ ಪಾರ್ಟಿ ಮಾಡಿದಾಗ 32 ಜನಕ್ಕೆ SMS ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಬೋದಾಗಿತ್ತು. ಆ 32 ಜನದ ಡಿನ್ನರ್ ಕ್ಯಾನ್ಸಲ್ ಮಾಡ್ಸಕ್ಕೆ ಪತ್ರಿಕಾ ಪ್ರಕಟಣೆ. ಇನ್ನೆಷ್ಟು ನೀಚಗೆಟ್ಟ ಕಾಂಗ್ರೆಸ್ ಆಗ್ಬಿಟ್ಟಿದೆ ನೋಡಿ ಸರ್. ಸರ್, ನಿಮ್ ಸಮಸ್ಯೆ ಹೇಳಿ ದಯಮಾಡಿ ಸರ್. ನಾನು ಅವ್ರು ಹೇಳಿದೆ, ಅವ್ರದ್ದು ದೋಸೆ ತೂತಾಗಿದೆ, ನಿಮ್ದು ಎಲ್ಲೆಲ್ಲೋ ತೂತಾಗಿದೆ. ಸರ್, ನಮ್ದು ಪಕ್ಷ ಸುದೃಢವಾಗಿದೆ. ಇವ್ರ ತರ 108 ಇದೆ ಅಂತಲ್ಲ, ನಾವ್ ಯಾರು ಒದ್ದಿ ಕಿತ್ಕೊಳ್ಳೋ ಅಂತ. ಬಸ್ ದರ ಏರಿಕೆ ಮಾಡಿದ್ರು ಸರ್, ಇಳಿಸಿದ್ರ ನೀವು? ಹೋಗ್ಲಿ, ಅಲ್ಲಿ ಯಥಾಸ್ಥಿತಿ ಕಾಪಾಡಕ್ ಮಾಡಿದ್ರ ಸರ್? ನಾವು ಪ್ರತಿಭಟನೆ ಮಾಡ್ತೀವಿ. ಒಂದ್ ನಿಮಿಷ, ನಾವು ಪ್ರತಿಭಟನೆ ಮಾಡ್ತೀವಿ. ಬಂಡೆಗಟ್ಟ ಸರ್ಕಾರ, ಇವರ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಹೇಳ್ತಾರೆ 4 ವಿಭಾಗಗಳು ಅತ್ಯಂತವಾದ ಲಾಭ ಮಾಡ್ತು ಅಂತ. ಅಲ್ಲಿ ಲಾಭ ಮಾಡಿದ್ದೇನಾಯ್ತು? ಮುಖ್ಯಮಂತ್ರಿಗಳು ಮನೆಗೆ ತಗೊಂಡ್ರ 9,600 ಕೋಟಿ ಸಾಲ ಮಾಡಿ ಹೋಗಿದ್ರಂತೆ ನೀವು. ಸರ್, ಅವ್ರು ಹೇಳ್ಬೇಕಾಗಿತ್ತು ಸರ್ಕಾರ ಬಂದಾಗ ಶ್ವೇತಪತ್ರ ಹೊರಡಿಸಬೇಕಾಗಿತ್ತು.
ಶ್ವೇತಪತ್ರ ಹೊರಡಿಸ್ತೀರಾ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಇವ್ರಿಗೆ ಸರ್ಕಾರ ಮಾಡಕ್ಕೆ ಹೇಳ್ತಾ ಇರೋಂಥದ್ದು. ಇವ್ರು ಸರ್ಕಾರ ಮಾಡ್ರಿ ಅಂದ್ರೆ ನಾವು ಊಟ ಮಾಡ್ತೀವಿ, ಡಿನ್ನರ್ ಪಾರ್ಟಿ ಮಾಡ್ತೀವಿ ಅಂದ್ರೆ ಸರ್ಕಾರ ಮಾಡ್ರಿ. ಸರ್ಕಾರ ಮಾಡೋದಂತಲ್ಲ, ಭ್ರಷ್ಟವಾದ ಸರ್ಕಾರ, ಮಾನಗಟ್ಟ ಸರ್ಕಾರದಲ್ಲಿ ಲಂಚಗಟ್ಟ ಸರ್ಕಾರ ಆಗಿರುವಂತದ್ದು. ರಾಜ್ಯದಲ್ಲಿ ಒಂದು ವಿಪಕ್ಷವಾಗಿ ಉಳಿದಿದ್ದೇನ್ರಿ, ನೀವೇ ಕಿತ್ತಾಡ್ತಿರಲ್ರಿ. ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನ್ರಿ ಕಿತ್ತಾಟ, ಏನ್ರಿ ಇದು ಕತೆ? ಯಾವುದು ಕಿತ್ತಾಟ ಇಲ್ಲ, ನಮ್ಮ ಪಕ್ಷ ವಿರೋಧ ಪಕ್ಷವಾಗೇ ಇದೆ. ನಾವು ವಿರೋಧ ಪಕ್ಷದಲ್ಲಿರೋ ಅನುಭವ ಇದೆ. ಹಾಗಾಗಿ ನಾವು ಹೋರಾಟ ಮಾಡಿದ್ಗೆ ನಾಗೇಂದ್ರ ರಾಜೀನಾಮೆ ಕೊಟ್ರು, ಅವರು ಇದು ಮಾಡಿದ್ರು. ಈಗ ಬಸ್ ದರ ಏರಿಸಿದಾರ, ಬಸ್ ದರನು ಇಳಿಸ್ತೀವಿ. ಆಮೇಲೆ ಅವ್ರು ಹೇಳ್ತಾ ಇದಾರೆ ರಾಮಲಿಂಗ ರೆಡ್ಡಿ ಅವರು ಡೀಸೆಲ್ ರೇಟ್ ಇಳಿಸಿ ನಾವು ಬಸ್ ರೇಟ್ ಕಳ್ದ. ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಟೋಗಿ, ನೀವು ಕೊಟ್ಟೋಗಿ ರಾಜೀನಾಮೆ ಕೊಟ್ಟೋದ್ರೆ ನೀವು ಫ್ರೀ ಕೊಡೋದು ಬಂದ್ ಮಾಡಿ. ಯಜಮಾನ್ರೆ, ಏನ್ ನಡೀತಿದೆ ಇದು ರಾಜ್ಯದಲ್ಲಿ? ಬಿಜೆಪಿ ಇದೆಯಾ? ಆಡಳಿತ ಪಕ್ಷದ ವೈಫಲ್ಯ ಹೋರಾಟ ಮಾಡೋ ಬಿಜೆಪಿನ ಅವರೇ ಹೊಡೆದಾಡ್ಕೊಳ್ತಿರಲ್ರಿ. ಏನ್ರಿ ಯಜಮಾನ್ರೆ, ಪಾಪ ನಿಮ್ಮಂತ ಕಾರ್ಯಕರ್ತರು ನೋಡ್ರಿ ನನಗೆ ನೋವಾಗುತ್ತೆ ರೀ. ಪ್ರಾಮಾಣಿಕವಾಗಿ ನೀವು ಪಾರ್ಟಿನ ಬಂದು ಡಿಪೆಂಡ್ ಮಾಡ್ಕೊಂತೀರಾ. ಬಸ್ ತರ ಏರಿಕೆ ಮಾಡಿದ್ರು, ಆಶಾ ಕಾರ್ಯಕರ್ತರು ಪಾಪ ಬೀದಿಯಲ್ಲಿದ್ದಾರೆ, ಕೇಳರೇ ಇಲ್ಲಲ್ರಿ. ಏನ್ ನಾವು ಕೇಳ್ಬೇಕ್ರಿ? ಈ ಸರ್ಕಾರ ನಾವ್ ಹೆಚ್ಚಿಸ್ಬೇಕ್ರಿ. ನಿಮ್ಮಂತ ಕಾರ್ಯಕರ್ತರು ನೋವು ನೋಡಕ್ ಆಗ್ತಿಲ್ರಿ. ಹೇಳ್ರಿ ಪಾಪ ನೀವಾರ ಹೇಳ್ರಿ ಪ್ಲೀಸ್, ನೀವಾರ ಹೋರಾಟ ಮಾಡ್ಲಿಕ್ಕೆ ನಾವು ನಿಂತಿರ್ತೀವಿ. ಇವರು ಸರ್ಕಾರನ ಆ ಹೋರಾಟಗಾರನ ಎಲ್ಲ ಇವರೇ ಒಳಗಡೆ ಹಾಕಿ ಬೇಕಾಗಿಂತಲೂ ಇವ್ರ ಕಾನೂನನ್ನು ಇವ್ರು ಯಾವ ತರ ಬೇಕೋ ಆ ತರ ತಿರ್ಸ್ಕೊಂಡು ಅವ್ರನ್ನೆಲ್ಲ ಒಳಗಡೆ ಹಾಕ್ತಿದ್ದಾರೆ. ನಾವ್ ಯಾವ ರೀತಿಲಿ ಹೋರಾಟ ಮಾಡ್ಬೇಕು ಹೇಳಿ? ಹೋರಾಟ ಮಾಡಿದವರೆಲ್ಲ ಇವಾಗ ಇದ್ರಲ್ಲಿ ನೀವೇ ನೋಡಿ, ಹೋರಾಟ ನಾನು ನೋಡ್ತಾ ಇದ್ದೇನೆ, ನಿಮ್ಮ ಒಳಗಡೆ ಹಾರಾಟ ಜಾಸ್ತಿ ಇದೆ. ಇಲ್ಲ ಅದು ನಾವು ಹಾರಾಟ ಇದ್ರೂ ನಮ್ದಲ್ಲಿ ಯಾವ್ದು ಆತರ ಇದೆ. ನಾವೆಲ್ಲ ಪಕ್ಷದಲ್ಲಿ ಯಾರು ನಮ್ದು ವ್ಯಕ್ತಿಯಿಂದ ಇಲ್ಲ, ನಮ್ದು ಸಂಘಟನೆಯ ಪಕ್ಷ. ನಮ್ಗೆ ವ್ಯಕ್ತಿಗಳು ಹುಟ್ಟಾಕೋದು ನಮಗ್ ಗೊತ್ತು ಪಕ್ಷಗಳಲ್ಲಿ. ಹೌದು, ಇಲ್ಲ ನಾನು ಮಾತಾಡ್ತೀನಿ ಮೇಡಮ್, ನಿಮ್ಮ ಹತ್ರ ಬರ್ತೀನಿ. ಸರ್ ಒಂದು ವಿಪಕ್ಷಗಳು ಏನು ಉಪಪಕ್ಷಗಳು ಏನ್ ಸರ್? ಇವತ್ತು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವ ಅನ್ನೋ ರೀತಿಯಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದ ರಾಜಕೀಯ ಮೇಲಾಟದಲ್ಲಿ ರಾಜ್ಯದ ಜನ ಜ್ವಲಂತ ಸಮಸ್ಯೆಗಳಲ್ಲಿ ಇವತ್ತು ಬೆಂದು ಹೋಗ್ತಾ ಇದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತೇಳಿ ನಿರುದ್ಯೋಗ ಸರಣಿ ಸೃಷ್ಟಿಸ್ತಾ ಇದೆ. ಇನ್ನು ರಾಜ್ಯದಲ್ಲಿ ಅಂಗನವಾಡಿ ಹೆಣ್ಮಕ್ಳು, ಆಶಾ ಕಾರ್ಯಕರ್ತೆಯರು, ಬಿಸಿ ಊಟ ಕಾರ್ಯಕರ್ತೆಯರು ಅವ್ರಿಗೆ ನಿಮಗೆ ಉಗಿತಿದ್ದಾರೆ. ಆಶಾ ಕಾರ್ಯಕರ್ತರು ಬೀದಿಯಲ್ಲಿ ಇದಾರೆ, ಅದನ್ನ ಉಗಿತಾ ಇದ್ದಾರೆ ಇವರು. ಕೇಳಿಸ್ಕೊಳ್ಳಿ, ಮುಖಕ್ಕೆ ಒರೆಸ್ಕೊಳ್ಳಿ, ಉಗುಳು. ಗೌರವಧನ ನೀಡಲೇ ಇವತ್ತು ಅವ್ರು ಬೀದಿಗೆ ಬಿದ್ದಿದ್ದಾರೆ. ಇವತ್ತು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇದೆ ನೋಡ್ರಿ. ಅವರು ಅಷ್ಟು ಅವ್ರಕ್ಕಿಂತ ಬಿಜೆಪಿ ಅವರು ಜನ ಸಮಸ್ಯೆನ ಇಟ್ಕೊಂಡು ಚರ್ಚೆ ಮಾಡಬೇಕಾಗಿತ್ತು. ಆದ್ರೆ ಪಾಪ ನಾವು ಅಧಿಕಾರದಲ್ಲಿ ಇವತ್ತಿಲ್ಲ. ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಪ್ರಥಮ ಸಂಸತ್ತಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದೀವಿ. ಚರಿತ್ರೆ ಹೋದ್ರಿ, ಕಮ್ಯುನಿಸ್ಟರು ಪಾರ್ಲಿಮೆಂಟ್ ಅಲ್ಲಿ ವಿಧಾನಸೌಧದಲ್ಲಿ ಇದ್ದಿದ್ರು, ಬೀದಿಯಲ್ಲಿತ್ತು ಜನಪರ ಹೋರಾಟ ಮಾಡ್ತೀವಿ. ನಿಮ್ಗೆ ಲಜ್ಜೆಗೇಡಿತರ ಪ್ರದರ್ಶನ ಮಾಡ್ತೀರಿ ನೀವು. ಜನ ಸಮಸ್ಯೆ ಬಗ್ಗೆ ಆಶಾ ಕಾರ್ಯಕರ್ತರು ಬೀದಿಲಿದ್ದಾರೆ. ನಿಮ್ಮ ನಾಯಕರು ಹೆಂಡತಿ ಮಕ್ಕಳು ಫಾರಿನ್ ಇದ್ದಾರೆ, ಆಯ್ತಾ? ನೀವು ಕುರ್ಚಿಗಾಗಿ ಡಿನ್ನರ್ ಪಾಲಿಟಿಕ್ಸ್ ಮಾತಾಡ್ತೀರಾ. ಈ ರಾಜ್ಯದಲ್ಲಿ ಒಬ್ರು ಯಾರೋ ಗೃಹ ಮಂತ್ರಿ ಅವರು ಮುಖ್ಯಮಂತ್ರಿ ಕನಸು ಕಾಣ್ತಾ ಇದಾರೆ. ಸತೀಶ್ ಜಾರಕಿಹೊಳಿ ಕನಸು ಕಾಣ್ತಾರೆ. ಯಡಿಯೂರಪ್ಪ ಅವರು ಡಿನ್ನರ್ ಪಾರ್ಟೀಸ್ ಮಾಡ್ತಾ ಇರೋದು ಅವ್ರ ಕುರ್ಚಿ ಉಳಿಸ್ಕೊಳಕ್ಕೆ. ಇವತ್ತು ಡೆಲ್ಲಿಗೆ ಹೋಗ್ಬಿಟ್ಟು ಕುರ್ಚಿ ಗಟ್ಟಿ ಮಾಡ್ಕೊಳಕ್ ಬಂದಿರೋದು ಅವರು. ನಮ್ಮ ಪಾರ್ಟಿ ಯಾವತ್ತು ಕುಚ್ಚಿಗಿಲ್ಲ. ನಮ್ಮ ಪಾರ್ಟಿ ಯಾವತ್ತಿರೋ ಜನಪರವಾಗಿ ಹೋರಾಟ ಮಾಡೋ ಪಾರ್ಟಿ ನಮ್ದು, ಜನಪರವಾಗಿರೋದು. ಇವತ್ತು ಮಹಿಳೆಯರಿಗೆ ಬಸ್ಸು ಉಚಿತ ಕೊಟ್ಟಿದೀವಿ, ಹೆಚ್ಚಳ ಕೊಟ್ಟಿದೀವಿ. ಸರ್ ಏನ್ ಸರ್ ಇದು? ಯಾವಾಗಿಂದ ಹೊಡೆದಾಟ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತಿದ್ದಂಗೆ? ನಿಮ್ ಪಾರ್ಟಿದ ಒಳಗಡೆ ಕೇಳ್ತಾ ಇದ್ದೀನಿ. ಆಪರೇಷನ್ ಹಸ್ತದ ಬಗ್ಗೆ ಮಾತಾಡೋಣ. ಆಪರೇಷನ್ ಹಸ್ತ ಪಾಪ ನೋಡಿ ಅವರು ಕೇಳಿ ಆಪರೇಷನ್ ಹಸ್ತ ಸರಿನಾ ತಪ್ಪ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ರಿ. ಇದೇ ಮಾಧ್ಯಮಗಳು ಆಪರೇಷನ್ ಕಮಲವನ್ನ ವೈಭವೀಕರಿಸಿ ಮಾಸ್ಟರ್ ಸ್ಟ್ರೋಕ್ ಅಂತೆಲ್ಲ ಕರೆದು MLA ಖರೀದಿ ಮಾಡಿ, ಖರೀದಿಗೆ ಒಪ್ಪದೇ ಇರುವಂತ MLA IT ಇಡಿ ಬಿಟ್ಟು ಹೆಣ್ಣಿನ ಆಮಿಷಗಳನ್ನ ಕೊಟ್ಟು ಕರ್ಕೊಂಡ್ಬಂದು ರಾಜ್ಯದ ದೇಶದ ಸಂವಿಧಾನ ಕೊಗ್ಗಲೆ ಮಾಡಿದಾಗ ಮಾಧ್ಯಮಗಳು ಪ್ರಶ್ನೆ ಮಾಡ್ಲಿಲ್ಲ. ಇವತ್ತು ಆಪರೇಷನ್ ಹಸ್ತದ ಬಗ್ಗೆ ಬೇಸತ್ತೋಗಿದ್ದಾರೆ ಸರ್ JDS MLAಗಳು. ಅವ್ರಿಗೆ ಬೇರೆ ನೀವು ಕರ್ಕೊಂಡ್ ಬರ್ತಿದ್ದೀರಾ? ಹೌದು ಸರ್, ಬೇಸತ್ತೋಗಿದ್ದಾರೆ. JDS ನ ಕುಮಾರಣ್ಣನ ಏಕಾಧಿಪತ್ಯ. ಏನ್ರಿ JDS ಬೇಸತ್ತೋಗಿದಾರೇನ್ರಿ? ಇವ್ರನ್ನ ಮಾತಾಡ್ಸ್ಕೊ ಬರ್ತಿಲ್ಲ, ನನ್ನ ಹತ್ರ ಗಲಾಟೆ ಮಾಡ್ತಾರೆ ಅಷ್ಟೇ. JDS ನ ಕುಮಾರಣ್ಣನ ಏಕಾಧಿಪತ್ಯ ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿ ಮಕ್ಕಳು ಅಂದ್ಕೊಂಡ್ ಕೂತಿರುವಂತ. ನೀವ್ ಯಾರ್ರಿ? DK ಶಿವಕುಮಾರ್, MLC ರವಿ ಯಾರ್ರಿ? ಅವ್ರ ತಮ್ಮ ಯಾರ್ರಿ? ನಿಮ್ದೊಂದು ಕಾನೂನು, ಅವ್ರಿಗೊಂದು ಕಾನೂನು. ಡೈನೆಸ್ಟಿ ಪಾಲಿಟಿಕ್ಸ್ ನಿಮ್ಮಲ್ಲೂ ಇದೆ, ಅವರಲ್ಲಿದೆ. ಸರ್, ಈಗ JDS ನ ಮಾನ್ಯ ಕುಮಾರಸ್ವಾಮಿ ಅವರು ಇಲ್ಲಿ ರಾಜೀನಾಮೆ ಕೊಟ್ಟು ಡೆಲ್ಲಿಗೆ ಒಳಗ್ಬಿಡ. ಅವ್ರಿಗೆ ಅಧಿಕಾರದ ಪಾಲ ಹಿಡಿಯದೆ ಅವ್ರಿಗೆ ಕೈ ಬಂದ ಕಲೆ ಅದೇ ರೀತಿ ಹೋಗಿದ್ದಾರೆ. ಅವರು JDS ಅವರು ಅತಂತ್ರ ಆಗಿದ್ದಾರೆ. ಇದನ್ನ ಮನಗಂಡ ನಮ್ಮ DK ಶಿವಕುಮಾರ್, ನಮ್ಮ ನಾಯಕರಾದಂತಹ DK ಶಿವಕುಮಾರ್ ಅವರು
ಅವ್ರಿಗೆ ಆಸರಾಗಿ ನಿಲ್ತಾರೆ. ಆಪರೇಷನ್ ಹಸ್ತ ಗ್ಯಾರಂಟಿ ನಡೆಯುತ್ತೆ. ನಾವು ಅವ್ರ ಬೆಂಬಲವಾಗಿರ್ತೀವಿ. JDSಗೆ ನಮ್ಮಲ್ಲೇ ಶೆಲ್ಟರ್ ಕೊಡ್ತೀವಿ ಅಂದ್ರೆ ಬಿಟ್ಟು ಬರೋ MLA ಪ್ರಜಾಪ್ರಭುತ್ವ ಅಂತೀರಾ? ಒಂದ್ ಪಾರ್ಟಿ ಮುಗ್ಸಕ್ ಕೊಡ್ತಿರಲ್ರಿ. ನಾವು ಮುಗ್ತಿಲ್ಲ, ಅವ್ರ ಮನೆ ಮಕ್ಳೇ ಮುಗಿಸ್ತವ್ರೆ. ಪ್ರಜ್ವಲ್ಲು ಸೂರಜ್ನ ನೋಡಿ ಅವ್ರಿಗೆ ಸಾಕಾಗಿ ವಾಪಸ್ ನಮ್ಮ ಪಾರ್ಟಿಗೆ ಬರ್ತಾ ಇದಾರೆ. ನನ್ನ ವೈಫ್ ಉಂಗ್ರ ತಗೊಳ್ಳಿದ್ದಾರೆ 2000 ಜೋಡಿಸಿ. ಆದ್ರಿಂದ ಆಪರೇಷನ್ ಹಸ್ತದ ಬಗ್ಗೆ ತಪ್ಪಾಗಿ ಯಾರು ಮಾತಾಡಕ್ ಆಗಲ್ಲ. ಕಾಂಗ್ರೆಸ್ ಪಕ್ಷ ನಿಮಗೆ 132 ಶಾಸಕರಿದ್ದಾರೆ. ನಿಮ್ಗೆ ಸ್ವಲ್ಪನಾದ್ರೂ ಒಂದು ಕೊರೋನಾ ಬೇಡೇನ್ರಿ? ಆಪರೇಷನ್ ಹಸ್ತ ಅಗತ್ಯ ಇದೆಯೇನ್ರಿ? ಆಪರೇಷನ್ ಹಸ್ತದ ಬಗ್ಗೆ ಮಾಧ್ಯಮ ಚರ್ಚೆ ಆಗ್ತಾ ಇದೆ, ಆದ್ರೆ ಸಂಸಾರಸ್ಥರು ಯಾರು JDS ಅಲ್ಲಿ ಇರಲ್ಲ. ಒಳ್ಳೆ ನಾನು ಕೇಳ್ತೀನಿ, ಆಪರೇಷನ್ ಹಸ್ತ ಬಗ್ಗೆ ಅವ್ರು ಬಿಟ್ಟಾಕ್ರಿ. ನಿಮ್ ಪಾರ್ಟಿಲೇ 138 ಜನ ಇದಾರ್ರಿ. ಇರೋರಿಗೆ ನೀವು ಶೆಲ್ಟರ್ ಕೊಡಕ್ ಆಗ್ತಾ ಇಲ್ಲ. ಸರ್ ನೋಡಿ, ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ನೋಡಿ ಇವತ್ತು SD ಸೋಮಶೇಖರ್ ಅಥವಾ ಹೆಬ್ಬಾರ್ ಅವರು ಯಾವ ರೀತಿ ನಮ್ಮ ಪಕ್ಷದವ್ರ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ. ಸರ್ಕಾರದ ಸಾಧನೆ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಯುವ ನಿಧಿ ಆಗಿರ್ಬೋದು, ಜನರ ಮನಸ್ಸಿಗೆ ನಾಟಿದೆ. ಅದೇ ತರ ಆ ಕ್ಷೇತ್ರದ ಶಾಸಕರುಗಳು ಸಮೇತ ದಯವಿಟ್ಟು ನೀವು ಹೋಗಿ ಅಂತ ಅಲ್ಲಿ ಜನಗಳೇ ಹೇಳ್ತಾ ಇದ್ದಾರೆ. ಆ ಮುಖೇನ ಅವರು ನಮ್ಮ ಪಕ್ಷಕ್ಕೆ ಬಂದ್ರೆ ನಾವ್ ಯಾರನ್ನೂ ಬೇಡ ಅನ್ನಲ್ಲ. ನಮ್ದು ಯಾವಾಗ್ಲೂ ಅತಿಥಿ ದೇವೋಭವನ ಸಂಸ್ಕೃತಿ ಇರ್ತಕ್ಕಂಥವ್ರು ಬಂದವ್ರನ್ನ ಮನೆ ತುಂಬಿಸ್ಕೊಳ್ತೀವಿ. ಈ ಪವರ್ ಶೇರಿಂಗ್ ಬಗ್ಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ತಾವು ತುಂಬಾ ಅತ್ಯಾಪ್ತ ಬಳಗದಲ್ಲಿ ಇರ್ತಕ್ಕಂಥದ್ದು. ಈ ಪವರ್ ಶೇರಿಂಗ್ ಹೆಂಗೆ ಸರ್? ಅದು ಯಾವ ತರ ಮಾತಾಡ್ಕೊಂಡ್ರು ಸರ್ ಗೊತ್ತಾಗ್ತಿಲ್ಲ. ಯಾಕೆ ಗೊತ್ತಾ, ಪರಮೇಶ್ವರ್ ಅಂತವ್ರು ಕನಸು ಕಾಣಕ್ಕೆ ಶುರು ಮಾಡಿದ್ದಾರೆ ಸರ್. ಮುಖ್ಯಮಂತ್ರಿ ಇದೆ, ಸತೀಶ್ ಜಾರಕಿಹೊಳಿ ಅವರು ಇದು ಮಾಡ್ತಾರೆ. ಆಯ್ತಾ, ಏನ್ ಕತೆ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಆ ರೀತಿ ಕನ್ಸ್ ಕಾಣೋದಕ್ಕೆ ಅವಕಾಶ ಇರೋದು. ಯಾವ ನಾಯಕತ್ವ ಬೇಕಾದ್ರು, ಯಾವ ನಾಯಕರುಗಳು ಬೇಕಾದ್ರು ಪವರ್ ಶೇರಿಂಗ್ ಆಗಿರೋದು ನಿಜನಾ? ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಕೊಡುತ್ತೆ, ಹೈಕಮಾಂಡ್ ನಿರ್ಧಾರ ಕೊಡುತ್ತೆ. JDS ನಲ್ಲಿ ಯಾರು ಕನ್ಸ್ ಕಾಣಕ್ಕಾಗುತ್ತಾ? ಏನು ಹೆಚ್ಚು ಕಡಿಮೆ ನಿಮ್ಮವರು ಮಾತಾಡ್ತಾ ಇದ್ರು. DK ಶಿವಕುಮಾರ್ ಅವರು ಸರ್, DK ಶಿವಕುಮಾರ್ ಮಾತಾಡ್ತಿದ್ರು ಸುವರ್ಣಸೌಧದಲ್ಲಿ ಅಸೆಂಬ್ಲಿಯಲ್ಲಿ. ಅವರು ಒದ್ದು ಅಧಿಕಾರ ಕಿತ್ಕೊಬಿಟ್ರಂತೆ SM ಕೃಷ್ಣ ಹತ್ರ. ಅಂದ್ರೆ ಅವ್ರ ಮನೆ ಬಾಗಿಲು ಒದ್ದು. ಹಂಗಾಗಿ ಇಲ್ಲೇನಾದ್ರೂ ಆ ತರ ನಡೆಯುತ್ತಾ ಅಂತ ನಾನು ಕೇಳ್ತಾ ಇದ್ದೀನಿ. ನೋಡಿ, ಅಧಿಕಾರ ಕಿತ್ಕೊಳ್ಳೋದು ಬೇರೆ ವಿಚಾರ. ಅಧಿಕಾರವನ್ನ DK ಶಿವಕುಮಾರ್ ಅವರು, SM ಕೃಷ್ಣ ಅವರು KPCC ಅಧ್ಯಕ್ಷರಾಗಿದ್ದಾಗ ದುಡಿದಿದ್ರು, ಕೇಳಿದ್ದಾರೆ, ತಗೊಂಡಿದ್ದಾರೆ. ಈ ವಿಚಾರಕ್ಕೆ ಬರೋದಾದ್ರೆ ಇವತ್ತು DK ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಆಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು, ಎಲ್ಲರೂ ಕೂಡ ನಾಯಕತ್ವ ಇಟ್ಕೊಂಡಿರೋರು ಪಕ್ಷವನ್ನ ಕಟ್ತಾ ಇದ್ದಾರೆ. JDS ಅಲ್ಲಿ ಆ ರೀತಿ ಕನ್ಸ್ ಕಾಣಕ್ಕಾಗುತ್ತಾ? ಇವತ್ತು CP ಯೋಗೇಶ್ವರ್ ಅವರು ಪಾಪ ಅವರ ಬಾಮೈದನ್ ಕರ್ಕೊಂಡ್ಬಂದ್ಬಿಟ್ಟು ಡಾಕ್ಟರ್ ಮಂಜುನಾಥ್ನ ಕರ್ಕೊಂಡ್ಬಂದು MP ಮಾಡಿದ್ರು. ಅವ್ರಿಗೆ ಏನ್ ಮಾಡಿದ್ರು CP ಯೋಗೇಶ್ವರ್ ಅವ್ರಿಗೆ? ಡಾಕ್ಟರ್ ಕಾಲೆತ್ತಿದಾರ ಜನಗಳದು. MLA ಕನ್ಸು. ಡಾಕ್ಟರ್ ಎಲ್ಲಿ ಸಿಗ್ತಾ ಇದಾರೆ? ಡಾಕ್ಟರ್ ಮಂಜುನಾಥ್ ನಾಪತ್ತೆ ಅಂತ. ಹೃದಯವಂತ ಎಲ್ಲೋ ಹೃದಯ ಇದು ಯಾರದು ಮುನಿರತ್ನ ತಲೆ ಮೇಲೆ ಆಸಿಡ್ ಬಿಟ್ಬಿಟ್ಟಿದೆ ಅಂತ ಹೋಗ್ಬಿಡ್ತಾರೆ. MRI ಮಾಡಿಸ್ಬೇಕು ಅಂತ ಜನರ ಬಳಿ ಹೋಗ್ತಾ ಇಲ್ಲ. ಎಲ್ಲೂ ಜನರ ಹತ್ರ ಹೋಗ್ತಾ ಇರ್ಲಿಲ್ಲ. ಜನ ಬೈತಾ ಇದಾರೆ. ಇವತ್ತು ಕಳ್ಳ ಮುನಿರತ್ನ ಅಂತ ಕಳ್ಳನ ಜೊತೆ ಹೋಗ್ತಾ ಇದಾರೆ. ಅವರು ಸಿದ್ದರಾಮಯ್ಯ ಅವ್ರಿಗೆ ಕಳ್ಳೆತ್ತು ಅಂತಾರೆ. ಎಷ್ಟ್ರಿ ಧೈರ್ಯ ಅವ್ರಿಗೆ? ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಈ ರೀತಿ ಹೇಳಿನೇ ಅವರ ಪಕ್ಷ ಆ ರೀತಿ ಆಗಿರೋದು. ಹಿಂದುಳಿದ ವರ್ಗದ ವಿರೋಧಿಗಳು ಅವರು, ದಲಿತ ವರ್ಗದ ವಿರೋಧಿಗಳು. ಇವತ್ತು ಮೂಢ ಪ್ರಕರಣ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವ್ರಿಗೆ ತೊಂದರೆ ಕೊಡಕ್ ಹೋದ್ರು. ಏನಾದ್ರು ಅವ್ರ ಪಕ್ಷದಲ್ಲಿ 4 ಓಳಾಗೋಗಿದೆ. ಒಂದ್ ಕಡೆ ಪ್ರೀತಮ್ ಗೌಡ ಬಂದ್ರೆ JDS ನವರು ಧಿಕ್ಕಾರ ಕೂಗ್ತಾರೆ. ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ನಾನು ಹೋರಾಟಕ್ಕೆ ಹೋಗಲ್ಲ ಅಂತಾರೆ. ಇನ್ನೊಂದ್ ಕಡೆ ಯತ್ನಾಳು ಈ BJP ಅಧಿಕಾರ ಗಾದಿಯನ್ನ ಹರಾಜಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಂಥ ಕಳ್ಳರುಗಳೆಲ್ಲ ಸೇರ್ಕೊಂಡಿರೋದೇ BJPಲಿ. 25 ಸೀಟ್ ಇತ್ತು. ಇಂಥವ್ರ ಜೊತೆ ಇದೇ ಯಡಿಯೂರಪ್ಪ ಸದನದಲ್ಲಿ ಹೇಳಿದ್ರು DK ಶಿವಕುಮಾರ್ ಅವ್ರಿಗೆ, DK ಶಿವಕುಮಾರ್ ಈ ಅಪ್ಪ ಮಕ್ಕಳು ನಂಬೇಡಿ ಅಂತ. ಒಟ್ಟಿಗೆ ಇದಾರಲ್ರಿ, ವಚನ ಭ್ರಷ್ಟ ಅಂತ ಹೇಳಿದ್ರು. ಒಟ್ಟಿಗೆ ಇದಾರಲ್ಲ ಸ್ವಾಮಿ. ಇವತ್ತು ಭಸ್ಮಾಸುರ, JDS ಅನ್ನ ಭಸ್ಮಾಸುರ, ಕುಮಾರಸ್ವಾಮಿಯನ್ನ ಭಸ್ಮಾಸುರನ ಅವ್ರ ತಲೆ ಮೇಲೆ ಇಟ್ಕೊಂತವ್ರೆ. BJP ಸುಟ್ಟು ಹೋಗ್ತಾ ಇದೆ. ಎಲ್ಲಾ ಕಡೆ ಇವತ್ತು ನಾಯಕತ್ವನೇ ಇಲ್ಲ. 25 ಸೀಟ್ ಬಂದಿದ್ರು. JDS ನವ್ರ ಜೊತೆಗೆ ಹೋಗುವಂತ ದೈನೇಶಿ ಪರಿಸ್ಥಿತಿಗೆ ಇವತ್ತು ಬಂದ್ಬಿಟ್ಟವ್ರೆ. ಅವ್ರನ್ನ ಕರ್ಕೊಂಡು 3 ಸೀಟ್ ಗೆದ್ದವ್ರನ್ನ ಹೋಗ್ಬಿಟ್ಟು ಮಂತ್ರಿ ಮಾಡೋರಲ್ಲ ಅಂತ ಬರ್ಗೆಟ್ಟ ಸ್ಥಿತಿನಲ್ಲಿ ಇವತ್ತು BJP. ಏನು ನಿಮ್ಮ DCM ಹೋಗಿ ಅಲ್ಲೇ ಹೋಗಿ ಸತ್ತು ಸಂಹಾರ ಯಾಗ ಮಾಡ್ತಾರೆ. ಪಾಪ ಕುಮಾರಸ್ವಾಮಿ ಇವತ್ತು ನೊಂದ್ಕೊಂಡು ಹೇಳಿದ್ರು ಗೊತ್ತಾ? ಅವ್ರಿಗೆ ಶತ್ರು ಸಂಹಾರ ಯಾಗ ಮಾಡೋ ಅವಶ್ಯಕತೆನೇ ಇಲ್ಲ. ಅವರೇ ಮುಗ್ದಿದ್ದಾರೆ. ಅವ್ರ ಮನೆಗೆ ಹೋಗುವಂತ ಹೆಣ್ಮಕ್ಳ ಮೇಲೆ ಮಾಡಿರುವಂತ ಅತ್ಯಾಚಾರಕ್ಕೆ ಸಂಹಾರ ಆಗೋದ್ರು.
ಗಂಡ್ ಮಕ್ಳ ಮೇಲೆ ಅವ್ರ ಮೊಮ್ಮಗ ಮಾಡಿರುವಂತ ಅತ್ಯಾಚಾರಕ್ಕೆ JDS ಸಂಹಾರ ಆಗೋಯ್ತು. ಅದಕ್ಕೆ ಸರ್ ನೀವು ಹೇಳ್ತಾ ಇದ್ರಿ ಆಶಾ ಕಾರ್ಯಕರ್ತರು ಬೀದಿಲ್ ಬಿದ್ದಿದ್ದಾರೆ ಅಂತ. ಅದಕ್ಕೆ ನಿಮಗೆ ಸ್ವಲ್ಪ ಮನುಷ್ಯತ್ವ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಇದು ಇವತ್ತಿಂದಲ್ಲ ಸರ್, 8 ವರ್ಷಗಳಿಂದ ನಿಮ್ಮನೆ ಹೆಣ್ಮಕ್ಳು ಬೀದಿಲಿದ್ರೆ ನಿಮಗೆ ಗೊತ್ತಾಗೋದ್ರೆ ಕಷ್ಟ. ನಿಮ್ಮನೆ ಮಕ್ಕಳು ಹೆಣ್ಮಕ್ಳು ಬೀದಿಲಿದ್ರೆ ಗೊತ್ತಾಗೋದು. ಅವ್ರ ಕಂಡರ ಮನೆ ಹೆಣ್ಮಕ್ಳು ಅಲ್ವಾ, ಅದಕ್ಕೆ ನಿಮ್ಗೆ ಗೊತ್ತಾಗ್ತಿಲ್ಲ ಸರ್. ನಾವು ಪ್ರತಿಭಟನೆ ಮಾಡಕ್ ಅಧಿಕಾರ ಕೊಟ್ಟಿದೀವಿ, ಅದೇ ಮೋದಿ ಗವರ್ಮೆಂಟ್. ಅದೇ ಹೇಳ್ರಿ, ಆಯ್ತು ಅವ್ರದ್ದಾಯ್ತು, ನಿಮ್ಮದು ಹೇಳ್ರಿ. ಮಾಡಿದೀವಿ ಸರ್, ನಾವು ಮಾಡಿದೀವಿ. ಅವ್ರ ಕಾರ್ಯಕರ್ತರ ಆಹ್ವಾನ ಸ್ವೀಕರಿಸ್ತೀವಿ. ನಮ್ ಸರ್ಕಾರ ಮಟ್ಟದಲ್ಲಿ ಏನಾಗುತ್ತೆ ಅದನ್ನ ಮಾಡ್ತೀವಿ. ಅದನ್ನ ಮಾಡೋಂತ ಅಧಿಕಾರ ನಮ್ಗಿದೆ, ನಾವು ಮಾಡ್ತಿರ್ತೀವಿ. ಯಾರು ಹೇಳ್ತಿದ್ರಿ? ಜಿ ಪರಮೇಶ್ವರ್ ಹಿರಿಯ ರಾಜಕಾರಣಿ, ಎಲ್ಲ ಹುದ್ದೆಯಲ್ಲಿದ್ದರು. ಅವ್ರು ಯಾಕೆ ಆಗಬಾರ್ದು? ಮುಖ್ಯ ಆಗಕ್ಕೆ DK ಶಿವಕುಮಾರ್ ಬಿಡ್ತಾರೆ. ಒಂದು ಡಿನ್ನರ್ ಪಾರ್ಟಿನೇ ಮಾಡಕ್ ಬಿಟ್ಟಿಲ್ಲ. ಕಾಂಗ್ರೆಸ್ ಅಲ್ಲ ರೀ, ದಲಿತರು ಮುಖ್ಯಮಂತ್ರಿ ಆಗಬಾರ್ದು. ಆಗ್ಬಾರ್ದಂತ ಯಾರು ಹೇಳ್ತಾರೋ? ಯಾಕೆ ಪರಮೇಶ್ವರ್ ಬೇರೆ ದಲಿತರು ಯಾರು ಆಗ್ಬಾರ್ದಾ? ಪರಮೇಶ್ವರ್ ಅವರು ಅವರ ಎಜುಕೇಶನ್ ಸೊಸೈಟಿಲಿ ಎಷ್ಟು ಸಾವಿರ ಬಡ ದಲಿತ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಟ್ಟಿದ್ದಾರೆ. ಎಷ್ಟು ದಲಿತ ಸಮುದಾಯದವ್ರನ್ನ ಮೇಲೆ ಕೆತ್ತಿದಾರ್ರಿ. ಆಯ್ತಾ, ದಲಿತರೊಳಗಿನ ಬಲಿತ ನಾಯಕರು ಅವರೆಲ್ಲ ಸಾಮಾಜಿಕ ಸೇವೆ ಮಾಡ್ತಾ ಇದ್ದಾರೆ. ಉನ್ನತ ಮಟ್ಟದಲ್ಲಿ ಅಧಿಕಾರ ಮಾಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅವ್ರು ಮುಖ್ಯಮಂತ್ರಿ ಆಗೋದಕ್ಕೆ ಯಾವ ಬಡವರಿಗ್ರಿ ಅವ್ರ ಇನ್ಸ್ಟಿಟ್ಯೂಷನ್ ಎಷ್ಟು ಸಾವಿರ ಮಕ್ಳಿಗೆ ಫ್ರೀ ಎಜುಕೇಶನ್ ಕೊಡ್ರಿ. ನೋಡಿದೀವ್ರಿ, ಅವ್ರನ್ನ ನೋಡಿದೀವಿ. ಈಗ ಡಿಪೆಂಡ್ ಮಾಡ್ಕೊಳಕ್ ಬರ್ಬೇಡಿ. ಬೇರೆ ಪಾಪ ಪರಿಸ್ಥಿತಿ ಜಾತಿಯಾರು ಇಲ್ಲವೇನ್ರಿ? ಅವ್ರ ಹೆಸರು ಹೇಳ್ಕೊಂಡು ಇವ್ರು ಇವತ್ತು ಅಧಿಕಾರ ಪಡಿತಾರ್ರಿ. ನಿಜವಾದ ಪರಿಸ್ಥಿತಿಗೆ ಅಧಿಕಾರ ಇಲ್ಲ ರೀ. ಪ್ರತಿಯೊಬ್ಬರಿಗೂ ನಿಜವಾದ ಪರಿಸ್ಥಿತಿಗೆ ಅಧಿಕಾರ ಇಲ್ಲ. ಇಲ್ಲಿ ಪರಮೇಶ್ವರ್ ಅಂತವ್ರು, ಮಹದೇವಪ್ಪ ಅಂತವ್ರು, ಪ್ರಿಯಾಂಕ್ ಖರ್ಗೆ ಅಂತವ್ರು ಇವ್ರು ಮಾತ್ರ ಅಧಿಕಾರವನ್ನು ಅನುಭವಿಸ್ತಿದ್ದಾರೆ. ಸರ್, ನಾನು ಒಂದ್ ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಅಂತ ಚಳಿಯಲ್ಲಿ ಆಶಾ ಕಾರ್ಯಕರ್ತರು ಮಲಗಿದಾರ. ಮನುಷ್ಯತ್ವ ಇಲ್ಲ ರೀ, ಬಿಡ್ರಿ ಅವ್ರ ಬಗ್ಗೆ. ಯಾಕೆ ಮನುಷ್ಯತ್ವದ ಬಗ್ಗೆ ಮಾತಾಡಿ ಸ್ವಾಮಿ. ಅವ್ರಿಗೆ ಮನುಷ್ಯತ್ವನೇ ಇಲ್ಲಲ್ರಿ. ಅವ್ರ ಮನೆ ಫ್ಯಾಮಿಲಿ ಎಲ್ಲ ಬಿದ್ದಿದಾರೇನ್ರಿ? ಮೊದಲನೇ ಸಾರಿ, ಇದು ಮೊದಲನೇ ಬಾರಿ ಅಲ್ಲ. ಆಲ್ರೆಡಿ 3-4 ಟೈಮ್ ಮಾಡಿ ಕಳಿಸಿದಾರೆ. ನಾವು ಏರಿಸ್ತೀವಿ ಅಂತ. ಆದ್ರೂ ಇಷ್ಟು ದಿವಸ ಏರಿಸ್ತಾರೆ, ಎಣ್ಣೆ ರೇಟ್ ಏರಿಸ್ತಾರೆ, ಎಣ್ಣೆ ರೇಟ್ ಸೇರಿಸ್ತಾರೆ, ಪ್ರತಿಯೊಂದು ರೇಟ್ ಜಾಸ್ತಿ ಮಾಡ್ತಾರೆ. ಈ ಸಾರಿ ಏನಾದ್ರು ಆಶಾ ಕಾರ್ಯಕರ್ತರಿಗೆ ಮಾಡಿಲ್ಲ 15,000 ರೂಪಾಯಿ ಅಂತಂದ್ರೆ ಅವ್ರು ಹೇಳಿದ್ದಾರೆ ನಾವಿಲ್ಲೇ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವ್ರು ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಇವ್ರಿಗೆ ನಿಜವಾಗಿ ಮಾನ ಮರ್ಯಾದಿದ್ರೆ, ನೈತಿಕತೆ ಇದ್ರೆ ಫಸ್ಟ್ ಅವ್ರಿಗೆ ಮಾಡಬೇಕು. ಮತ್ತೆ ಬಾಣಂತಿಯರಿಗೆ ನೀವು ಹೇಳಿದ್ರಿ, ಈ ರಾಜ್ಯದಲ್ಲಿ ಆರೋಗ್ಯ ಸಚಿವರು ನೀವು ಹೇಳಿದಾಗ ಖಂಡಿತ ಇಲ್ಲ. ಇನ್ನೂ ಬಾಣಂತಿಯರದು ಸಾವು ಕಂಟಿನ್ಯೂ ನಡೀತಾನೆ ಇದೆ. ಅದ್ರ ಬಗ್ಗೆ ಯಾವುದೇ ಚಕಾರ ಎತ್ತಾ ಇಲ್ಲ. ಇವತ್ತು ಈ ಒಂದು ಸರ್ಕಾರ ಯಾವ ಒಂದು ಅವರ ಒಳಗಡೆ ಕುರ್ಚಿ ಮಟ್ಟಿಗೆ ಯಾವ ರೀತಿ ಮಾಡ್ತಾ ಇದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಒಂದ್ ಕಡೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ, ಸನ್ಮಾನ್ಯ ಜಿ ಪರಮೇಶ್ವರ್ ಅವರು, ಮಹದೇವಪ್ಪನವರು, ಇವರೆಲ್ಲರೂ ಸೇರಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬಣ DK ಶಿವಕುಮಾರ್ ಅವ್ರನ್ನ ಕೆರಡೆ ಡೈನಾಮಿಕ್ ಇಟ್ಟು ಬ್ಲಾಸ್ಟ್ ಮಾಡಿಸ್ತಾರೆ. ಇವರು ಅದನ್ನ ಅವಾಯ್ಡ್ ಮಾಡ್ತಾರೆ. ಅವರು ನಿಮಗೆ ಬ್ಲಾಸ್ಟ್ ಮಾಡಕ್ ಕೊಟ್ಟಿದ್ದಾರೆ DK ಶಿವಕುಮಾರ್. JDS ಹೆಸರು ತಗೊಂಡ್ರೆ ಅವ್ರಿಗೆ ಊಟ ಜೀರ್ಣ ಆಗೋದು, ಇಲ್ಲ ಜೀರ್ಣ ಆಗೋದಿಲ್ಲ. JDS ಹೆಸರನ್ನ ತಗೊಂಡ್ರೆ ಅವ್ರಿಗೆ ಊಟ ಜೀರ್ಣ ಆಗೋದು, ಇಲ್ಲ ಆಗೋದು. ಹೌದೇನ್ರಿ? JDS ಹೆಸರು ತಗೊಂಡ್ರೆ ನಿಮ್ಗೆ ಊಟ ಜೀರ್ಣ ಆಗದ? JDS ಕಂಡ್ರೆ ಭಯ. ಡಾಕ್ಟರ್ ಮಂಜುನಾಥ್ ಬಗ್ಗೆ ಮಾತಾಡ್ತಾ ಇದ್ರು ಕಾಂಗ್ರೆಸ್ನವರು. ನೋಡಿ, ಕೇಂದ್ರದಲ್ಲಿ ಇವತ್ತು 4,500 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಸ್ಯಾಟಲೈಟ್ ರಿಂಗ್ ರೋಡ್ ನೆನೆಗುದಿಗೆ ಬಿದ್ದಿತ್ತು 7-8 ವರ್ಷದಿಂದ. ಅದು ಕೆಲಸ ಮಾಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು. ಆಮೇಲೆ ಬಜೆಟ್ ಅಲ್ಲಿ ಅಭಿವೃದ್ಧಿಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಟ್ಟಿದ್ದು 56,000 ಕೋಟಿ. ನವೆಂಬರ್ ವರೆಗೂ ಕೇವಲ 21,500 ಕೋಟಿ ಮಾತ್ರ ಖರ್ಚು ಮಾಡೋದಕ್ಕಾಗಿದೆ. 40% ಆಗಿಲ್ಲ ಇವ್ರ ಕೈಯಲ್ಲಿ. ಬರೀ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಉತ್ತಮ ಆಡಳಿತ ಕೊಡೋದಕ್ಕೆ ಆಗಿಲ್ಲ. ಇವತ್ತು 2 ವರ್ಷದಿಂದ ಜನತೆ ಬೇಸತ್ತಿದ್ದಾರೆ ಸರ್ಕಾರದ ಕಾರ್ಯವೈಖರಿಗಳನ್ನ ನೋಡಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಡ್ತಕ್ಕಂಥ ಲೋಕಲ್ ಬಾಡಿ ಎಲೆಕ್ಷನ್, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಅದರಲ್ಲಿ ನಮ್ಮ ರಾಜ್ಯದ ಜನತೆ ಕಾಂಗ್ರೆಸ್ಸಿಗೆ ತಕ್ಕ ಪಾಠ ಅಂತೂ ಕಲಿಸೋದಂತೂ ಶತಸಿದ್ಧ. ರಾಜ್ಯದಲ್ಲಿ ಸರ್ಕಾರ ಇದೆಯಾ? ಗೃಹ ಇಲಾಖೆ ಇದೆಯಾ? ಆರೋಗ್ಯ ಇಲಾಖೆ ಇದೆಯಾ? ಕುರ್ಚಿಗೆ ಕಚ್ಚಾಟ ಆಗ್ತಿದೆ. ಅವ್ರು ನೋಡ್ರೆ ಶತ್ರು ಸಂಹಾರ ಯಾಗ ಮಾಡ್ಕೊಂಡ್ಬಂದು ನಿಮ್ಮ ಕುಮಾರಸ್ವಾಮಿ ಹೇಳ್ತಾರೆ. DK ಶಿವಕುಮಾರ್ ಹೋಗಿ ಕುಂಭಕೋಣಂನಲ್ಲಿ ಹೋಗಿ ಪ್ರತ್ಯಂಗಿರಿ ದೇವಿ ಮುಂದೆ ಕುಮಾರಸ್ವಾಮಿ ಸೇರಿದಂತೆ ಸಿದ್ದರಾಮಯ್ಯ ಸೇರಿದಂತೆ ಎಲ್ರಿಗೂ ಶತ್ರು ಸಂಹಾರ ಯಾಗ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ತಾವು ಸರಿಯಾಗಿ ಹೇಳ್ತಾ ಇದ್ದೀರಾ. ಕಳೆದ 20 ತಿಂಗಳಿಂದ ಸರ್ಕಾರ ರಾಜ್ಯದಲ್ಲಿ ನಡೀತಾ ಇಲ್ಲ, ನಿಷ್ಕ್ರಿಯ ಆಗಿದೆ, ಕೋಮಾ ಸ್ಟೇಜ್ಗೆ ಹೋಗಿದೆ. ಆ ಪರಿಸ್ಥಿತಿಯಲ್ಲಿ ಇದೆ. ಇವತ್ತು ಯಾವುದೇ ರೀತಿ ಆಡಳಿತ ಸಿಗ್ತಾ ಇಲ್ಲ. 42 ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ. ರಾಜ್ಯದಲ್ಲಿ ಇರ್ತಕ್ಕಂಥ ಏನ್ ನಿಗಮ ಮಂಡಳಿಗಳಿದೆ, 100ಕ್ಕೂ ಮಿಗಿಲಾದ ನಿಗಮ ಮಂಡಳಿಗಳು ಎಲ್ಲದರಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಇವರಿಂದ ನಮ್ಮ ಜನತೆ ಉತ್ತಮ ಆಡಳಿತ ಬಯಸೋದಕ್ಕೆ ಆಗೋದಿಲ್ಲ.
ಭ್ರಷ್ಟಾಚಾರ ರಹಿತ ಸರ್ಕಾರ ಇವರು ಮಾಡೋದೇ ಇಲ್ಲ. ಆಶಾ ಕಾರ್ಯಕರ್ತರ ಬೆನ್ನಿಗೆ ನೀವು ನಿಂತ್ಕೊಳ್ಳಿ, ಕುಮಾರಣ್ಣಂಗೆ ಹೇಳಿ ಕೇಂದ್ರ ಸರ್ಕಾರದವ್ರು ಕರ್ಕೊಂಡ್ಬಂದು ಒಂದಷ್ಟು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿಸಿ. 100% ನಾವು ಆಶಾ ಕಾರ್ಯಕರ್ತರ ಪರವಾಗಿ ನಿಲ್ತೀವಿ. ಯಾಕೆ ಅಂತಂದ್ರೆ ಇವ್ರು ಹೇಳ್ತಿದ್ರಲ್ಲ ಅವಾಗ್ಲಿಂದ ನಾವು ಜನಪರ ಜನಹಿತಕಾರರು ಹಂಗೆ ಅಂತ. ಆಶಾ ಕಾರ್ಯಕರ್ತರು ಜನಗಳಲ್ವಾ? ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದಲ್ಲಿ ಸತತವಾಗಿ 3 ವರ್ಷದಿಂದ ಧರಣಿ ಕೂತಿದ್ದಾರೆ. ಚಳಿ ಗಾಳಿ ಮಳೆ ಬಿಸಿಲು ಅಂತಂದಿರಾ, ಅದಕ್ಕೆಲ್ಲ ಅದು ಇತ ಸರ್ಕಾರ ಅಲ್ಲ, ರೈತರಲ್ಲ ಜನರಲ್ವಾ? ಆಶಾ ಕಾರ್ಯಕರ್ತರು ಜನರಲ್ವಾ? ಮೇಲ್ಗಡೆ ಕೇಂದ್ರದಿಂದ 2,000 ರಾಜ್ಯ ಮಟ್ಟದಿಂದ 5,000 ಇಷ್ಟು ಸಂಬಳ ಕೊಡ್ತಾರೆ ಅವ್ರಿಗೆ. ದಿನ ಪೂರ್ತಿ ಅವ್ರು ದುಡಿತಾರೆ ಹೆಣ್ಮಕ್ಳು. ಆಶಾ ಕಾರ್ಯಕರ್ತರ ಪರವಾಗಿ ಯಾಕೆ ನಿಲ್ಬಾರ್ದು ಅವರು? ಆಶಾ ಕಾರ್ಯಕರ್ತೆ ಸತ್ರೆ 20,000 ಕೊಡ್ತಾರೆ. ಆಕೆಗೆ ಮೈಗೆ ಹುಷಾರಿಲ್ಲ ಅಂತಂದ್ರೆ ಆಕೆ ಕೈಯಿಂದನೇ ಖರ್ಚು ಮಾಡ್ಕೋಬೇಕು. ಆಡಳಿತ ಪಕ್ಷದ ವೈಫಲ್ಯವನ್ನ ಖಂಡಿಸಲಲ್ಲಿ ಹೋರಾಟ ಮಾಡಲು ವಿಫಲ ಆಗಿದ್ದ ಕಾರಣಕ್ಕಾಗಿ ಇವತ್ತು ಆಶಾ ಕಾರ್ಯಕರ್ತೆ ಅಂತರು ಇವತ್ತು ಪಾಪ ಬೀದಿಲಿದ್ದಾರೆ. ಸರ್ಕಾರ ತಲೆ ಕೆಡಿಸ್ಕೊಳ್ತಿಲ್ಲ, 1 ವಾರ ಆಯ್ತು. ಸರ್ 100ಕ್ಕೆ 100ರಷ್ಟು ಈ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಗಂಟ ಇರುತ್ತೆ, ಜನಸಾಮಾನ್ಯರ ಕಷ್ಟ ಬಗೆ ಅರಿಯೋದೇ ಇಲ್ಲ. ಆಶಾ ಕಾರ್ಯಕರ್ತರು ಸರ್ ಗೋಲ್ಡ್ ಸರ್ ಪಾಪ ರೋಡಲ್ಲಿ ಬಂದು ನಿಂತಿದ್ದಾರೆ. ಇವ್ರು ಮಾನವೀಯತೆ ಅನ್ನೋದೇ ಮರ್ತೋಗಿದ್ದಾರೆ ಸರ್. ಕಾಂಗ್ರೆಸ್ ಅವರು ಮಜಾ ಮಾಡ್ಕೊಂಡು ಕೂತವ್ರೆ ರಾಜ್ಯದಲ್ಲಿ. ಬಿಜೆಪಿ ಅವ್ರ ಜೊತೆ ಕೂತ್ಕೋಬೇಕು, ಅವರಿಗೆ ಊಟ ತಿಂಡಿ ನೀವು ಜೊತೆನೇ ಇರಬೇಕು. ನೀವು ಬರೀ ಮಾತಾಡೋದಲ್ಲ, ಭಾಷಣ ಮಾಡೋದಲ್ಲ. 100ಕ್ಕೆ 100ರಷ್ಟು ಅವ್ರ ಬೆಂಬಲವಾಗಿ ನಾವು ಖಂಡಿತವಾಗ್ಲೂ ಇದ್ದೇ ಇರ್ತೀವಿ. ಇವತ್ತು ರಾಜ್ಯ ಇದ್ರಲ್ಲಿ ಇದೀವಿ, 100% ಇದ್ದೇ ಇರ್ತೀವಿ ಅವ್ರ ಜೊತೆಗೆ. ಆಶಾ ಕಾರ್ಯಕರ್ತರು ಪಾಪ ಭಾನುವಾರನೂ ನೋಡಿದ್ರೆ ಪ್ರತಿ 7 ದಿನಾನೂ ವರ್ಕ್ ಮಾಡ್ತಾರೆ. ಅವ್ರಿಗೆ ಅಟ್ಲೀಸ್ಟ್ 15% ದುಡ್ಡು ಗೌರವಧನ ಕೊಡೋಕ್ಕೂ ಅವ್ರಿಗೆ ಆಗ್ತಾ ಇಲ್ಲ ಸರ್. ಯಾಕಂದ್ರೆ ನಾವು ಕೋವಿಡ್ ಅಲ್ಲಿ ವರ್ಕ್ ಮಾಡಿದೀವಿ, ಮೆಡಿಕಲ್ ಆಫೀಸರ್ ಆಗಿ ಮಾಡಿದೀವಿ. ನಾನು ಪ್ರತಿ ಒಂದು ಮನೆಗೂ ಪ್ರತಿ ಒಂದು ಸ್ಲಮ್ ಅಲ್ಲೂ ಹೋಗಿ ಪಾಪ ನಮ್ಮ ಜೊತೆ ಬಂದು ಅವರು ಕಾರ್ಯ ಮಾಡ್ತಿದ್ರು ಆಶಾ ಕಾರ್ಯಕರ್ತರು. ಸೊ ಅವ್ರಿಗೆ ಇವತ್ತಿನ ದಿನ ಮೂರ್ ದಿನ ಆದ್ರೂ ಯಾರು ಬಂದು ನೋಡ್ತಾ ಇಲ್ಲ. ಮೆಡಿಕಲ್ ಮಿನಿಸ್ಟರ್ ಬಂದಿಲ್ಲ. ಅಮಾನವೀಯ ಸರ್ಕಾರ ಸರ್. ಮಾಡಿ ಬಿಜೆಪಿ ನೀವು ಇಂಟರ್ಫಿಯರ್ ಆಗಿ ಅವ್ರನ್ನ ನೋಡ್ಕೋಬೇಕಾ, ಟೇಕ್ ಕೇರ್ ಮಾಡಿ. ನೀವು ಬರೀ ಕುರ್ಚಿ ಕಿತ್ತಾಡೋದಲ್ಲ. ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಆಶಾ ಕಾರ್ಯಕರ್ತರು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಇದೆ, ಎಲ್ಲಾ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದ್ರೂ ಅವ್ರ ಕೆಲಸ ಮಾಡ್ತಾ ಇದಾರೆ, ಅವ್ರು ಬಿಡ್ತಾ ಇಲ್ಲ. ಅವ್ರ ಕೆಲಸ ಅವ್ರು ರೆಗ್ಯುಲರ್ ಮಾಡ್ತಾ ಇದಾರೆ. ಅವ್ರಿಗೆ ನೀವು ಫ್ರೀ ಬೀಸ್ಗೆ ನಿಮ್ಗೆ ಕಾಸಿದೆ, ಫ್ರೀ ಬೀಸ್ ಮತ್ತೆ ಡಿನ್ನರ್ ಮಾರಕ್ಕೆ ನಿಮ್ಗೆ ಕಾಸಿದೆ. ಆಶಾ ಕಾರ್ಯಕರ್ತರಿಗೆ ಕಾಸು ಕೊಡಕ್ಕೆ ನಿಮ್ಗೆ ಕಾಸಿಲ್ವಾ? ಸರ್ ಕೊನೆಗೆ ಹೇಳ್ತಾ ಇರುವಂತದ್ದು, ಕನಿಷ್ಠ ಪಕ್ಷ ಜನರನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿ ಈ ಸರ್ಕಾರ ಏನ್ ಮಾಡ್ತಾ ಇದೆ ಗೊತ್ತಾ ಸರ್? 2 ಹೆಸ್ಸು. ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಸ್ವಿಸೈಡ್ ಮಾಡ್ಕೊಳ್ಳುವಂಥದ್ದು, ಒಂದು ಜನಪ್ರತಿನಿಧಿಗಳಿಗೆ ಸುಪಾರಿ ಕೊಡುವಂಥದ್ದು. ಇದೊಂಥರ ಸ್ವಿಸೈಡ್ ಸುಪಾರಿ ಸರ್ಕಾರ, ಅಸಮರ್ಥ ಸರ್ಕಾರ ಇದು. ಈ ಸರ್ಕಾರ ಎಷ್ಟು ತೊಲಗುತ್ತೋ ಕಾಂಗ್ರೆಸ್ಗೆ ಮಿಕ್ಸರ್ ಗ್ರೈಂಡರ್ ಅಲ್ಲಿ ಹಾಕಿ ಮಿಕ್ಸರ್ ಹಾಕಿ ಓವರ್ಫ್ಲೋ ಆಗ್ಬಿಟ್ಟು ಫುಲ್ ಕರ್ನಾಟಕದಲ್ಲಿ ಮಾತ್ರ ಕರಪ್ಷನ್ ಮತ್ತೆ ಸ್ಕ್ಯಾಮ್ಸ್ ಇರೋದು, ಬೇರೆ ಏನೂ ಇಲ್ಲ ಸರ್. ಸಿದ್ದರಾಮಯ್ಯನವರು ನಿದ್ದೆ ಮಾಡ್ಕೊಂಡು ಸರ್ಕಾರ ಹೆಂಗ ಉಳಿಸ್ಕೊಬೇಕು ಅಂತ ಯೋಚನೆ ಮಾಡ್ತಾರೆ. DK ಶಿವಕುಮಾರ್ ಚದುರಂಗದ ಆಟದಲ್ಲಿ ನಾನು ಹೆಂಗ CM ಆಗ್ಬೇಕು ಅಂತ ಮಾಡ್ತಾ ಇದ್ದಾರೆ. ಕರ್ನಾಟಕದ ಅಭಿವೃದ್ಧಿ ಶೂನ್ಯ ಆಗಿದೆ. ಗುಂಡಿ ಮುಚ್ಚಕ್ಕೆ ಹೋಗ್ತಾ ಇಲ್ಲ ಇವ್ರಿಗೆ. 4 ವರ್ಷ ಆಯ್ತು BBMP ಎಲೆಕ್ಷನ್ ಮಾಡಿ. 4 ವರ್ಷದಿಂದ ನೀವು ಹೊಣೆಗಾರರು, ನೀವು ಇದ್ದಾಗಲೂ ಮಾಡಿಲ್ಲ ಎಲೆಕ್ಷನ್. ಇವರು ಸಮಾನ ನಿಮಗೂ ಎಲೆಕ್ಷನ್ ಮಾಡಕ್ಕೆ ಕೋರ್ಟ್ ಚುಮಾರಿ ಹಾಕಿದೆ. ಹಂಗೂ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸರ್ಕಾರಿ ನೌಕರನ್ನ ಕಾನೂನನ್ನ ದುರುಪಯೋಗ ಪಡಿಸ್ಕೊತಾ ಇರೋದೇ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆ. ಹೌದು, ನೀವೇ ದುರುಪಯೋಗ ಪಡಿಸ್ಕೊತಾ ಇರೋದು. ಅವ್ರು ನಿಮ್ಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊತಾ ಇದ್ದೀರಾ ಎಲ್ಲ. ನೋಡಿ CT ರವಿ, ನೀವು ಅದು CT ರವಿನ ಹೊಡೆಯಕ್ ಬಂದವ್ರನ್ನ ಹಾಗೆ ಬಿಟ್ಟಿದ್ದೀರಾ. ಅವ್ರನ್ನ ಒಂದು CT ರವಿನ ಹೊಡೆದವ್ರನ್ನ ಏನ್ ಮಾಡಿದ್ರಿ ನೀವು? ಅವ್ರ ಬಗ್ಗೆ ಏನು ಕೇಸ್ ಹಾಕಿಲ್ಲ, ಏನು ಮಾಡಿಲ್ಲ. ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಾ ಸರ್ಕಾರದಲ್ಲಿ. ಎಸ್ ಸರ್. ಒಟ್ಟಾರೆ ನಿಮಗೀಗ ಸದ್ಯಕ್ಕೆ ಸಮಾನ ಶತ್ರುಗಳು ಅಲ್ವಾ? ನೀವು ಇಂಡಿಯಾ ಕೂಟದಲ್ಲಿ ಇರ್ಬೋದು, ಕಾಂಗ್ರೆಸ್ ಮತ್ತು ಬಿಜೆಪಿ ಸಮಾನ ಶತ್ರುಗಳು. ಹೌದು, ಈ ದೇಶದಲ್ಲಿ ಬಡತನ ಹೆಚ್ಚಾಗ್ತಾ ಇದೆ, ಹಸಿವು ಹೆಚ್ಚಾಗ್ತಾ ಇದೆ, ಅನಕ್ಷರತೆ ಹೆಚ್ಚಾಗ್ತದೆ, ಸೂರ್ಯನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವ್ರು ಯಾರು ಅದರ ಬಗ್ಗೆ ಯೋಚನೆನ ಮಾಡಲ್ಲ. ಇವರು ಕುಟುಂಬವನ್ನು ಬೆಳೆಸ್ತಕ್ಕಂಥದ್ದು, ತಮ್ಮ ಮೊಮ್ಮಕ್ಕಳು ಬೆಳಿಬೇಕು, ತಮ್ಮ ಮಕ್ಕಳು ಬೆಳಿಬೇಕು, ಜನಸಾಮಾನ್ಯರನ್ನು ಬೆಳೆಸ್ತಕ್ಕಂಥದ್ದು ಇವ್ರ ತಲೆಯಲ್ಲೇ ಇಲ್ಲ. ಇವ್ರ ತಲೆಯಲ್ಲಿ ಯಾವುದೂ ಇಲ್ಲ. ತಮ್ಮ ಪಕ್ಷವನ್ನು ಅಭಿವೃದ್ಧಿ ಪಡಿಸಬೇಕನ್ನೋ ದೃಷ್ಟಿಯಿಂದ ಮಾತ್ರ ಇದ್ದಾರೆ. ದೇಶದ ಗಡಿಯಲ್ಲಿ ಸಮಸ್ಯೆಗಳಾಗ್ತಾ ಇದ್ದಾವೆ, ದೇಶದ ಆಂತರಿಕ ಸಮಸ್ಯೆ ಆಗ್ತಾ ಇದ್ದಾವೆ, ಆರ್ಥಿಕತೆಯಲ್ಲಿ ಸಮಸ್ಯೆ ಆಗ್ತಾ ಇದ್ದಾವೆ. ಇದು ಯಾವುದೂ ಚಿಂತೆ ಇಲ್ಲದೆ ಇವರು ತಮ್ಮ ಪಕ್ಷದ ಅಭಿವೃದ್ಧಿಯಲ್ಲಿ ತೊಡಗಿದ್ದಾರೆ ಹೊರತು. ಎಸ್ ಸರ್. ಆಶಾ ಕಾರ್ಯಕರ್ತರ ಬಗ್ಗೆ ಮಾತನಾಡಿದ್ರು, ಅವ್ರಿಗೂ ಕಾಳಜಿ ಇಲ್ಲ, ಇವ್ರಿಗೂ ಕಾಳಜಿ ಇಲ್ಲ. ಆಯ್ತಾ, ಈಗ ನೀವೇ ನೋಡ್ಕೋಬೇಕು. ನಿಮ್ದೇ ಅಲ್ಲ ಸಂಘಟನೆ ಅದು. ಇವತ್ತು ಹೌದು, ಬಹಳ ಮುಖ್ಯವಾಗಿ ಆಶಾ ಕಾರ್ಯಕರ್ತರದು ಏನು ಪ್ರಮುಖ ಬೇಡಿಕೆ ಏನು ಅಂತ 2 ಜನಗೂ ಹೇಳಿ. ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಕಣ್ ತೆರೆಸಿ. 6ನೇ ಗ್ಯಾರಂಟಿ ಜಾರಿ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಅವ್ರು ಹೇಳಿದ್ರು. ಅವರು ನುಡಿದಂತೆ ನಡ್ಕೊಳ್ತೀವಿ ಅಂತಕ್ಕಂಥ ಸಾಬೀತುಪಡಿಸಬೇಕಾದ್ರೆ 15,000 ರೂಪಾಯಿ ಗೌರವಧನವನ್ನ ಘೋಷಣೆ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ಕೊಡಬೇಕು. ಆ ಮೂಲಕ ಏನು ಹೆಣ್ಮಕ್ಳು ಇವತ್ತು
ಸಂಕಟ ಪಡ್ತಿದ್ದಾರೆ, ಅವ್ರ ಸಂಕಟ ನಿವಾರಣೆ ಮಾಡಬೇಕು. ಆದರೆ ದುರಂತ ಶಿಸ್ತಿನ ಪಕ್ಷ ಅಂತಕ್ಕಂಥ ಬಿಜೆಪಿಯಲ್ಲಿ ಅಶಿಸ್ತು ತಾಂಡವಾಡ್ತಾ ಇದೆ. ನುಡಿದಂತೆ ನಡ್ಕೊಳ್ತೀವಿ ಅಂತಕ್ಕಂಥ ಕಾಂಗ್ರೆಸ್ನವರು ನುಡಿದಂತೆ ನಡ್ಕೊಳ್ತಾ ಇಲ್ಲ. ಆ ಕಾರಣಕ್ಕೆ ಸರ್ಕಾರ ಕೂಡಲೇ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತು ಬಿಸಿ ಊಟ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳ ಮಾಡ್ತಕ್ಕಂಥ 6ನೇ ಗ್ಯಾರಂಟಿ ಜಾರಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಿಜೆಪಿ ಅವರು ಜೆಡಿಎಸ್ ನವರು ಆರ್ ಅಂದ್ರೆ ರೇಪಿಸ್ಟ್ಗಳು, ರೌಡಿಗಳು, ರೋಲ್ ಕಾಲ್ಗಳು ಇವಾಗ ನೋಡಿ, ಇವ್ರು ಹೇಳಿದ್ರೆ ಕಾಂಗ್ರೆಸ್ ಸಂಸ್ಕೃತಿ ಗೂಂಡಾ ಸಂಸ್ಕೃತಿ ಮತ್ತೆ ಅವ್ರದೇ ಭ್ರಷ್ಟಾಚಾರ ಸಂಸ್ಕೃತಿ ಅಂದ್ರೆ ಬೇರೆ ಯಾವ್ದು ಅಲ್ಲ. ಸುಮ್ಮನೆ ಅವ್ರು ನಮ್ಮ ಮೇಲೆ ಅಪವಾದ ಮಾಡಬಾರ್ದು. ಸರ್ ಬಿಜೆಪಿ ಅವ್ರು ಹಾಕಿರೋ ಒಂದು ಗುಂಡಿ ಮುಚ್ಚಿಲ್ಲ ಸರ್. ಇವರು ಏನ್ ಮಾಡ್ತಾ ಇದ್ದಾರೆ ಸರ್? ಸರ್ಕಾರ ಅಭಿವೃದ್ಧಿ ಹೀನ ಸರ್ಕಾರ ಇದು. ಸರ್ ರೈತರ ಪರವಾಗಿ ಯಾಕೆ ಸರ್ ನಿಲ್ತಾ ಇಲ್ಲ? ದೇವನಹಳ್ಳಿಯಲ್ಲಿ ಹೋಗಿ ಯಾಕೆ ಸರ್? ರಾಜ್ಯದ ಸರ್ಕಾರ ಸತ್ತೋಗಿದೆ. ರಾಜ್ಯಾದ್ಯಂತ ಬಿಜೆಪಿ ಮಾಡಿದ ಪ್ರತಿಭಟನೆಗೆ ಎದುರು ಇವತ್ತು ಆಶಾ ಕಾರ್ಯಕರ್ತರು ಇದು ಮಾಡಿರೋಂಥದ್ದು. ಹೌದಾ? 100% ಇಂಥ ಭ್ರಷ್ಟ ಸರ್ಕಾರ. ಇವ್ರಿಗೆ ಸ್ವಾಯತ್ತಾಸಕ್ತಿ ಇದೆ ಹೊರತು ದೇಶದ ಬಗ್ಗೆ ಚಿಂತನೆ ಇಲ್ಲ. ಇವತ್ತು ಸರ್ಕಾರ ಜನಪರ ಕಾಳಜಿ ವಹಿಸಬೇಕು. ಪಕ್ಷ ಬಿಜೆಪಿ ಇವತ್ತು ವಿರೋಧಿ ಬಿಜೆಪಿ ಅವರಿಂದ ಇವತ್ತು ದೆಹಲಿನಲ್ಲಿ ರೈತರಿಗೆ ಇವರು ವಾಕ್ ಸ್ವಾತಂತ್ರ್ಯ ಕೊಟ್ಟಿಲ್ಲ, ಒಂದ್ ಸ್ಟ್ರೈಕ್ ಜಾಗ ಕೊಟ್ಟಿಲ್ಲ. ಇವ್ರಾಗ ಮಾತಾಡ್ತಾರೆ, ಮಾನ ಮರ್ಯಾದೆ ಇಲ್ಲ ಇವ್ರಿಗೆ. ರೈತರು ವಿರೋಧಿ ಬಿಜೆಪಿ ಸರ್ಕಾರ ಈ ಸರ್ಕಾರ ಪ್ರತಿಯೊಬ್ಬ ಮಹಿಳೆ ಭ್ರಷ್ಟಾಚಾರ ಕಾಂಗ್ರೆಸ್ ಜನ ವಿರೋಧಿ ಸರ್ಕಾರ, ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಭಾರತ್ ಮಾತಾ ಕಾಂಗ್ರೆಸ್ ತೊಲಗಲಿ ಕಾಂಗ್ರೆಸ್ ತೊಲಗಲಿ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಜನಮನದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.